Hi all, hi everybody, hi all the viewers. Welcome to Teacher on Pan YouTube channel. In this part of the video, we are discussing about the third part of the colors of silence lesson, which is prescribed for 10th standard. This part, that is part first, second, and third, contain explanation, analysis, discussion, and for examples, and part 4 for question and answers of this lesson. Okay, let us move on to the lesson. One day, when he was looking gloomily into the far corner of the garden, he saw a bird that was unlike any he had ever seen before. It had a longish tail and a black crest, but the most interesting thing about the bird was its restless energy. Its eyes kept darting here and there, its whole body ready for flight any moment. For a long time, he stared at the beautiful bird. When it flew away after a glance in his direction, Satish jumped down from his bed and took out his notebook and pencil. He sketched the bird from memory with a few deft strokes. He liked the picture and set it against the stack of books on his bedside table. One day, when he was looking gloomily into the far corner of the garden, see, see, one thing it is clarified that there was a garden. There was a garden nearby, or outside the window, there is a garden too. ಅಲ್ಲಿ ಮನೆಯ ಹೊರಗೆ ಒಂದು ಗಾರ್ಡನ್ ಇದೆ ಅಂತ. One day what happens? He was looking gloomily without any thinking. There is no happiness, there is no sad. ಹಿಂಗೆ ಒಂಥರ ಏನೋ ಇದ್ದ ಹಾಗೆ ಹೊರಗಡೆ ನೋಡ್ತಾ ಇದ್ದ, ಲುಕಿಂಗ್ ಔಟ್ಸೈಡ್. ಅದು ಎಲ್ಲಿಗೆ? ಫಾರ್ ಕಾರ್ನರ್ ಆಫ್ ದ ಗಾರ್ಡನ್. ದೇರ್ ವಾಸ್ ಅ ಗಾರ್ಡನ್ ಇನ್ ಫ್ರಂಟ್ ಆಫ್ ಹಿಮ್, ದಟ್ ಈಸ್ ಫಾರ್ ಕಾರ್ನರ್. ಅಲ್ಲೆಲ್ಲೋ ದೂರದಲ್ಲಿ ಆ ಗಾರ್ಡನ್ ಒಂದು ಕಾರ್ನರ್ ಅಲ್ಲಿ ನೋಡ್ತಾ ಇದ್ದಾನೆ. ವಾಟ್ ಇಸ್ ದೇರ್ ಇನ್ ದ ಕಾರ್ನರ್? ಹಿ ಸಾ ಎ ಬರ್ಡ್. ಒಂದು ಬರ್ಡ್ ಇದೆ. ದೇರ್ ಈಸ್ ಎ ಬರ್ಡ್. ಸೊ ವಾಟ್ ಈಸ್ ಸ್ಪೆಷಲ್? ವಾಟ್ ಈಸ್ ದ ಸ್ಪೆಷಾಲಿಟಿ? ಅಲ್ಲ, birds are common, animals are common, but what is the speciality here observing? Why the bird is a bird attracted Satish towards it? ಯಾಕೆ ಇದನ್ನ ಅದ್ರ ಕಡೆಗೆ ಎಳ್ಕೊಂತು ಅಂದ್ರೆ ದೇರ್ ಮಸ್ಟ್ ಬಿ ಎ ರೀಸನ್, ಅಲ್ಲ? ದೇರ್ ಮಸ್ಟ್ ಬಿ ಸಮ್ ಅಟ್ರಾಕ್ಷನ್. ಇಂಟ್ರೆಸ್ಟಿಂಗ್ ಈಸ್ ದೇರ್. ಇಂಟ್ರೆಸ್ಟ್ ಏನಿದೆ ಅಲ್ಲಿ? ಏನೋ ಸ್ಪೆಷಾಲಿಟಿ ಇದೆ. ಸಮಥಿಂಗ್ ಸ್ಪೆಷಲ್ ಇಸ್ ದೇರ್. ಏನದು? ಹಿ ಸಾ ಎ ಬರ್ಡ್ ದಟ್ ವಾಸ್ ಅನ್ಲೈಕ್ ಎನಿ ಹಿ ಹ್ಯಾಡ್ ಎವರ್ ಸೀನ್ ಬಿಫೋರ್. ಇಟ್ ವಾಸ್ ಅನ್ಲೈಕ್ ಯಾವ್ದ್ರ ಎಲ್ಲ ತರದ ಪಕ್ಷಿ ಹಾಗೆ ಇರಲಿಲ್ಲ. ಇಟ್ ವಾಸ್ ಅನ್ಲೈಕ್ ಕಂಪೇರಿಟಿವ್ಲಿ ಅದರ್ ಬರ್ಡ್ಸ್ ಈ ಹ್ಯಾಡ್ ಎವರ್ ಸೀನ್ ಬಿಫೋರ್. ಈ ಹ್ಯಾಡ್ ಎವರ್ ಸೀನ್, ಅವನು ಎಂದು ನೋಡೇ ಇಲ್ಲ ಇದುವರೆಗೆನ. ಫ್ರಮ್ ದಿಸ್ ಟೈಮ್ ಹಿ ಹ್ಯಾಸ್ ನಾಟ್ ಸೀನ್ ಅಟ್ ಆಲ್. ಎಂದು ನೋಡೇ ಇಲ್ಲ. ದಿಸ್ ಈಸ್ ಎ ನ್ಯೂ ಬರ್ಡ್, ನ್ಯೂ ಟೈಪ್ ಆಫ್ ಬರ್ಡ್. ಅಂದ್ರೆ ಒಂದ್ ಏನೋ ಚೇಂಜ್ ಇದೆ. ಇಟ್ ಹ್ಯಾಡ್ ಎ ಲಾಂಗಿಶ್ ಟೈಲ್ ಅಂಡ್ ಎ ಬ್ಲಾಕ್ ಕ್ರೆಸ್ಟ್. It has a longish tail. Tail is very long and had a black crest. Black crest ಅನ್ನ ಹೊಂದಿದೆ, ಲಾಂಗ್ ಟೈಲ್ ಅನ್ನ ಹೊಂದಿದೆ. ದಿಸ್ ಇಸ್ ದ ಸ್ಪೆಷಲ್. ಅವನಿಗೆ ಅಷ್ಟಕ್ಕೊಂದು ಅಟ್ರಾಕ್ಟ್ ಆಗೋದಕ್ಕೆ ದೀಸ್ ಆರ್ ದ ಸ್ಪೆಷಾಲಿಟೀಸ್. ಬಟ್ ದ ಮೋಸ್ಟ್ ಇಂಟರೆಸ್ಟಿಂಗ್ ಥಿಂಗ್ ಅಬೌಟ್ ದ ಬರ್ಡ್ ವಾಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಬಟ್ ಇಂಟ್ರೆಸ್ಟಿಂಗ್, ಮೋಸ್ಟ್ ಇಂಟ್ರೆಸ್ಟಿಂಗ್, ದೀಸ್ ಆರ್ ಆಲ್ಸೋ ಇಂಟ್ರೆಸ್ಟಿಂಗ್. ಲಾಂಗಿಶ್ ಟೈಲ್ ಅಂಡ್ ಬ್ಲಾಕ್ ಕ್ರೆಸ್ಟ್ ಆರ್ ಆಲ್ಸೋ ಇಂಟ್ರೆಸ್ಟಿಂಗ್ ಥಿಂಗ್ಸ್, ಬಟ್ more interest than those two is its energy. ರೆಸ್ಟ್ಲೆಸ್ ಎನರ್ಜಿ. ರೆಸ್ಟ್ಲೆಸ್ ಆಗಿ ಅದು ಎನರ್ಜಿ, ಅದರ ಆ ಕಡೆಗೆ ಈ ಕಡೆ ಪುರುಸತ್ತೆ ಇಲ್ಲದ ಹಾಗೆ ತನ್ನ ಶಕ್ತಿಯನ್ನು ಉಪಯೋಗಿಸ್ತಾ ಇತ್ತು. ಇಟ್ ವಾಸ್ ಯೂಸಿಂಗ್ ಇಸ್ ಎನರ್ಜಿ ವಿತೌಟ್ ಟೇಕಿಂಗ್ ಎನಿ ರೆಸ್ಟ್. ರೆಸ್ಟೇ ಇಲ್ಲ ಆ ಬರ್ಡ್ಗೆ. ನಾವು ನೋಡ್ರಿ ಒಂದ್ ಸ್ವಲ್ಪ ಹೊತ್ತು ಕೆಲಸ ಮಾಡಿದ್ರೆ ವಿ ನೀಡ್ ರೆಸ್ಟ್. ಅಪ್ಪ ಸಾಕಾಯ್ತಪ್ಪ ಪಾಠ ಮಾಡಿ ಅಂತ. ಇಲ್ಲ, ಓದಿ ಸಾಕಾಗ್ಬಿಡ್ತಪ್ಪ. ಇವತ್ತು ಬೆಳಗ್ಲಿಂದ ಕೂತ್ಕೊಂಡು ಏನ್ ಮಾಡಿದೀನಿ? ಕೂತ್ಕೊಂಡಾಗ ಐ ಹ್ಯಾವ್ ಗಾನ್ ಥ್ರೂ 20 ಕ್ವಶನ್ ಅಂಡ್ ಆನ್ಸರ್ಸ್. ಅಯ್ಯೋ, ರಿಯಲಿ ಐ ಆಮ್ ಸಫರಿಂಗ್ ಅಂತ. ನಮ್ಗೆ ರಿಯಲಿ ಐ ಆಮ್ ಟಯರ್ಡ್, ನಾನು ಸಾಕಾಗಿ ಹೋಗ್ಬಿಟ್ಟತೆ ಅಂತ ಅಂದ್ಕೊಳ್ತೀವಿ. ಬಟ್ ವಿ ನೀಡ್ ರೆಸ್ಟ್ ನಾವು ಅಂತೀವಿ. ಬಟ್ ಹಿಯರ್ ಬರ್ಡ್
do not want any rest. It is always busy. ಅದು ಮೋಸ್ಟ್ ಇಂಟರೆಸ್ಟಿಂಗ್ ಥಿಂಗ್ ಫಾರ್ ಹಿಮ್. ರೆಸ್ಟ್ಲೆಸ್ ಎನರ್ಜಿ, ಹಾಕ್ತಾನೆ ಇದೆ ಎನರ್ಜಿ ಮೇಲೆ ಎನರ್ಜಿನ. ಇಟ್ಸ್ ಐಸ್ ಕೆಪ್ಟ್ ಡೇರ್ಟಿಂಗ್ ಹಿಯರ್ ಅಂಡ್ ದೇರ್. ಇದೇನ್ ಮಾಡ್ತದೆ, ಇಸ್ ಐಸ್ ಆರ್ ಮೂವಿಂಗ್ ದಿಸ್ ಎಂಡ್ ಟು ದಟ್ ಎಂಡ್, ದಟ್ ಸೈಡ್ ಟು ದಿಸ್ ಸೈಡ್, ಮೂವಿಂಗ್, ನೋಡ್ತಾನೆ ಇದೆ ಆ ಕಡೆಗೆ ಈ ಕಡೆಗೆ, ಅಬ್ಸರ್ವಿಂಗ್ ಎವ್ರಿಥಿಂಗ್ ಅರೌಂಡ್, ಆಲ್ ಅರೌಂಡ್ ನೋಡ್ತಾನೆ ಇದೆ. ವಾಟ್ ಈಸ್ ದೇರ್ ದಟ್ ಎಂಡ್, ವಾಟ್ ಈಸ್ ಹಿಯರ್ ಇನ್ ಫ್ರಂಟ್ ಆಫ್ ಇಟ್, ವಾಟ್ ಈಸ್ ದೇರ್ ಆನ್ ಇಟ್ಸ್ ರೈಟ್ ಸೈಡ್, ಲೆಫ್ಟ್ ಸೈಡ್, ಇನ್ ಫ್ರಂಟ್ ಆಫ್ ಇಟ್, ಬ್ಯಾಕ್ ಸೈಡ್ ಆಫ್ ಇಟ್ ಅಂತಂದೇಳಿ ಇಟ್ ಈಸ್ ಲುಕಿಂಗ್ ಅರೌಂಡ್. ಐಸ್ ಆರ್ ಆಲ್ವೇಸ್ ಮೂವಿಂಗ್. ಅದಕ್ಕೆ ಡೈರೆಕ್ಟಿಂಗ್ ನೋಡ್ತಾನೆ ಇದೆ, ಕಣ್ಣನ್ನು ಯಾವಾಗ್ಲೂ ಆಕ್ಟಿವ್ ಆಗೇ ಇದಾವೆ ಅಂತ. ಇಟ್ಸ್ ಹೋಲ್ ಬಾಡಿ ರೆಡಿ ಫಾರ್ ಫ್ಲೈಟ್ ಎನಿ ಮೂಮೆಂಟ್. ಅದ್ರ ಜೊತೆಗೇನಿದೆ, ಕಣ್ಣೇನ್ ಮಾಡುತ್ತೆ, ಪಾಯಿಂಟ್ ಮಾಡುತ್ತೆ ಎಲ್ಲಿಗೆ ಹಾರು ಹೋಗ್ಬೇಕು ಅಂತಂದೇಳಿ, ವೇರ್ ಟು ಗೋ, ವೇರ್ ಟು ಫ್ಲೈ ಅಂತ. ಒನ್ಸ್ ಇಟ್ ಈಸ್ ಡಿಸೈಡೆಡ್, ಇಟ್ಸ್ ಬಾಡಿ ಇಸ್ ರೆಡಿ ಟು ಫ್ಲೈಟ್ ಆಫ್ ಆಲ್ ಅಟಮ್ಸ್. ಅದು ಒಂದ್ಸರಿ ಪಾಯಿಂಟ್ ಮಾಡ್ತು ಅಂದ್ರೆ ಬಾಡಿ ರೆಡಿ ಇದೆ ಫ್ಲೈಗೆ, ಹಾರು ಹೋಗ್ಬಿಡೋದಕ್ಕೆ. ದಿಸ್ ಈಸ್ ಇಟ್ಸ್ ಕ್ರಿಯೇಟಿವಿಟಿ, ದಿಸ್ ಈಸ್ ಇಟ್ಸ್ ರೆಸ್ಟ್ಲೆಸ್ ಎನರ್ಜಿ. ಇದು ಪಾಯಿಂಟ್ ಆಫ್ ದ ಅಟ್ರಾಕ್ಷನ್ ಅಲ್ವಾ. ವೆನ್ ಇಟ್ ಫ್ಲೀವ್ ಅವೇ ಆಫ್ಟರ್ ಎ ಗ್ಲಾನ್ಸ್ ಇನ್ ಹಿಸ್ ಡೈರೆಕ್ಷನ್, ಇದ್ರ ಗ್ಲಾನ್ಸ್, ಇವನ್ ನೋಡ್ಕಂತ ಇದ್ದಂಗೆ ಇವನ್ ಲುಕ್ಕಿಗೆ ಏನಾಗ್ತದೆ, ಅವನ್ ಸೈಟಿಗೆ ಕಾಣದಂತೆ ಯಾವಾಗ ಒಂದ್ಸರಿ ಫ್ಲೀವ್ ಅವೇ, ಹಾರಿ ಹೋಗ್ಬಿಡ್ತು ಅಲ್ಲ. ಇಟ್ ವಾಸ್ ಡೇಟಿಂಗ್ ದಿಸ್ ಎಂಡ್ ಅಂಡ್ ದಟ್ ಎಂಡ್, ಅಂಡ್ ವೆನ್ ಇಟ್ ಈಸ್ ಪಾಯಿಂಟೆಡ್ ಸಮಥಿಂಗ್, ಇಟ್ ಫ್ಲೀವ್ ಟುವರ್ಡ್ಸ್ ದಟ್ ಪಾಯಿಂಟ್ ಅಲ್ಲ. ಆ ಪಾಯಿಂಟ್ಗೆ ಹಾರೋಗ್ಬಿಡ್ತದು. ಹಾರೋದ್ಮೇಲೆ ಇವನಿಗೆ ಕಣ್ಣಿಗೆ ಕಾಣ್ದಂಗ ಆಯ್ತಲ್ಲ, ಕಣ್ಣಿಗೆ ಕಾಣ್ದಂಗ ಆದ್ಮೇಲೆ ಏನ್ ಮಾಡಿದ ಅದು, ಸತೀಶ್ ಜಂಪ್ ಡೌನ್ ಫ್ರಮ್ ಹಿಸ್ ಬೆಡ್. ಅಲ್ಲೇವರೆಗೆ ಬೆಡ್ ಮೇಲೆ ಕೂತ್ಕೊಂಡಿದ್ದ, ಜಂಪ್ ಡೌನ್, ಏನೋ ಒಂದ್ ಫ್ಲಾಶ್ ಆಯ್ತಪ್ಪ, ಸಮಥಿಂಗ್ ಹಿ ಥಾಟ್, ಏನೋ ಒಂದು ಯೋಚನೆ ಮಾಡ್ಬಿಟ್ಟು ಇಮ್ಮಿಡಿಯೇಟ್ಲಿ ಹಿ ಜಂಪ್ಡ್ ಫ್ರಮ್ ಹಿಸ್ ಬೆಡ್ ಡೌನ್. ಬೆಡ್ನಿಂದ ಕೆಳಗ್ ಬಂದ್ಬಿಟ್ಟ, ಬೇಗ 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 ಬೇಗ. ದಿಸ್ ಈಸ್ ದ ಎಂಥೂಸಿಯಸಮ್. ಇದನ್ನೇ ನಾವು ಉತ್ಸಾಹ ಅಂತ ಕರೆಯೋದಂದ್ರೆ, ನಮಗೆ ಒಂದು ಥಿಂಗ್ ಮಸ್ಟ್ ಬಿ ದೇರ್ ಟು ಕ್ರಿಯೇಟ್ ಅವರ್ ಇಂಟೆನ್ಷನ್, ಕ್ರಿಯೇಟ್ ಅವರ್ ಎಂಥೂಸಿಯಸಮ್. ನಮ್ಗೆ ಏನನ್ನ ಒಂದು ವಸ್ತು ಇಂಟ್ರೆಸ್ಟ್ ಬರೋ ಹಾಗೆ, ಉತ್ಸಾಹ ಬರೋ ಹಾಗೆ, ಎಂಥೂಸಿಯಸಮ್ ಬರೋ ಹಾಗೆ, ಇನ್ಸ್ಪೈರ್ ಆಗಂತ ಒಂದು ಥಿಂಗ್ ಇರಬೇಕು. ಹಿಯರ್ ದ ಇನ್ಸ್ಪಿರೇಷನ್ ಈಸ್ ದ ಬರ್ಡ್. ದಟ್ ಈಸ್ ವೈ ಹಿ ಗೆಟ್ ಡೌನ್. ಕೆಳಗೆ ಇಳಿದ್ಬಿಟ್ಟ ಫ್ರಮ್ ದ ಬೆಡ್. ಬಂದೇನ್ ಮಾಡ್ದ, took out his notebook and pencil. ಅವನ್ ನೋಟ್ಬುಕ್ ಇತ್ತಲ್ಲ, ನೋಟ್ಬುಕ್ ಇಸ್ ದೇರ್ ಅಂಡ್ ಪೆನ್ಸಿಲ್ ಇಸ್ ದೇರ್. ಹಿ took them out. ತಗೊಂಡ್ಬಿಟ್ಟ ಬೇಗ ಬೇಗ ಬೇಗ. he wants to write something. ಏನ್ ಮಾಡ್ತಾನೆ, he sketched the bird from memory with a few deft strokes. ಅದನ್ನೇನ್ ಮಾಡ್ದ, ಪೆನ್ಸಿಲ್ ಪೆನ್ ತಗೊಂಡ್ಬಿಟ್ಟು he sketched the bird. ಬರ್ಡ್ ಅನ್ನ ಸ್ಕೆಚ್ ಹಾಕ್ತಾ ಹೋದ. ಹೌ ಲಾಂಗಿಶ್ ಹೇರ್ ಅಲ್ಲ, ಲಾಂಗಿಶ್ ಹೇರ್ ಅಂಡ್ ದ ಇಟ್ಸ್ ಬ್ಲಾಕ್ ಕ್ರೆಸ್ಟ್, its eyes and its body's strength. ಇದನ್ನೆಲ್ಲ ನೋಡಿದ, ಅಬ್ಸರ್ವ್ಡ್. ವಾಟ್ ಹಿ ಅಬ್ಸರ್ವ್ಡ್, ಹಿ ವಾಂಟ್ಸ್ ಟು ಸ್ಕೆಚ್ ಇಟ್ ಔಟ್ ಆನ್ ದ ನೋಟ್ಬುಕ್ ಯೂಸಿಂಗ್ ಹಿಸ್ ಪೆನ್ಸಿಲ್. ಪೆನ್ಸಿಲ್ ಅನ್ನ ಯೂಸ್ ಮಾಡಿ ನೋಟ್ಬುಕ್ ಮೇಲೆ ಅದರಂತೆ ಬರೆಯೋದಕ್ಕೆ ಟ್ರೈ ಮಾಡ್ತಿದ್ದಾನೆ. ಸ್ಕೆಚ್ ಮಾಡ್ದ. ಡೆಫ್ಟ್ ಸ್ಟ್ರೋಕ್ಸ್, ಈ ತರ ಸ್ಟ್ರೋಕ್ಗಳನ್ನ ಹಾಕಿದ, ಎಲ್ಲಿಗೆ ಏನ್ ಹಾಕ್ಬೇಕು ಅಂತಂದೇಳಿ. ಔಟ್ಲೈನ್ ಅಂತೀವಲ್ಲ, ದಟ್ ಈಸ್ ಡೆಫ್ಟ್ ಸ್ಟ್ರೋಕ್ಸ್. he liked the picture. ಅವನ್ ಬರೆದ, ಪಿಕ್ಚರ್ ಬರೆದು ಅವನೇ ಲೈಕ್ ಮಾಡಿದ. ಎಸ್, ಇಟ್ ಈಸ್ ಓಕೆ, ರೈಟ್, ಕರೆಕ್ಟ್ ಆಗಿ ಬರ್ದಿದ್ದೀನಿ ಅಂತ. ಅಂಡ್ ಸೆಟ್ ಅಗೈನೆಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್. ಆ ಬುಕ್ಸ್ ರ್ಯಾಕ್ ಇದೆ ಅಲ್ಲಿ, ಆ ಸ್ಟ್ಯಾಕ್ ಆಫ್ ಬುಕ್ಸ್ಗೆ ಅಗೈನೆಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್, ಅಲ್ಲಿ ಬುಕ್ ಇಡಂತ ಶೆಲ್ಫ್ ಏನಿದೆ, ರ್ಯಾಕ್ ಏನಿದೆ, ಅದರ ಎದುರಿಗೆ ಅಗೈನೆಸ್ಟ್ ಟು ದಟ್ ಒನ್ ಹಿ ಕೆಪ್ಟ್ ಇಟ್. ಇಲ್ಲಿದೆ ಇದು, ದಿಸ್ ಈಸ್ ಸೂಟಬಲ್ ಪ್ಲೇಸ್ ಫಾರ್ ದಿಸ್ ಡ್ರಾಯಿಂಗ್ ಅಂತಂದೇಳಿ ಡಿಸೈಡೆಡ್ ಅಂಡ್ ಪ್ಲೇಸ್ಡ್ ದೇರ್, ಕೆಪ್ಟ್ ದೇರ್, ಅಲ್ಲಿ ಇಟ್ಬಿಟ್ಟ. ಬಿಸೈಡ್ ಟೇಬಲ್, ಅವನ್ ಟೇಬಲ್, ಅವನದೊಂದು ಬರೆಯೋದಕ್ಕಾಗಿ ಟೇಬಲ್ ಏನಿದೆ ರೀಡಿಂಗಿಗೆ ರೈಟಿಂಗಿಗೆ, ಬಿಸೈಡ್ ದಟ್ ಟೇಬಲ್ ಹಿ ಕೆಪ್ಟ್ ಇಟ್ ಅಗೈನೆಸ್ಟ್ ದ ಸ್ಟ್ಯಾಕ್ ಆಫ್ ಬುಕ್ಸ್. ಸ್ಟ್ಯಾಕ್ ಆಫ್ ಬುಕ್ಸ್ಗೆ ಅಗೈನೆಸ್ಟ್ ಆಗಿ ಅಲ್ಲಿ ಇಡ್ತಾನೆ. He had discovered another pastime which he could indulge in. Sitting on his bed, he began filling pages and pages with doodles. His strokes varied with his moods, angry, soothing, and humorous. He had always been good at Urdu calligraphy, and so sketching came naturally to him. He had discovered another
pastime which he could indulge in. Another pastime, one pastime is reading books ಅಲ್ಲ. ಅವನಿಗೆ one world ಗೊತ್ತಾಗಿದ್ದು after his deafness he discovered a world. ಅವ್ರ ಅಪ್ಪ ತಂದು ಕೊಟ್ಟಿದ್ದು books ಅನ್ನ ಓದಿ ಓದಿ he find out, he searched, he identified new world and one more new world he himself discovered. ಇನ್ನೊಂದು ವರ್ಲ್ಡ್ ಇವನಿಗೆ ಗೊತ್ತಾತ್ ನೋಡ್ರಿ. ಕಲಿಬೇಕು ಅನ್ನೋ ಇಂಟೆನ್ಷನ್ ಇದ್ರೆ there are so many things to learn, so many worlds are there. ಅಲ್ಲ, ಎಲ್ಲಿಗೆ ಬೇಕಾದ್ರೂ ನಾವು ಜರ್ನಿ ಮಾಡ್ಬೋದು. ಹಿ ಐಡೆಂಟಿಫೈಡ್ ಒನ್ ಮೋರ್ ವರ್ಲ್ಡ್ ಆಫ್ ಪೇಂಟಿಂಗ್. ಒಂದು ಪಾಸ್ ಟೈಮ್, ಅನದರ್ ಪಾಸ್ ಟೈಮ್, ಟೈಮ್ ಅನ್ನ ಪಾಸ್ ಮಾಡೋದು. ದಟ್ ಈಸ್ ನಾಟ್ ಪಾಸ್ ಟೈಮ್, ಯೂಟಿಲೈಸಿಂಗ್ ಟೈಮ್. ಆ ಟೈಮ್ ಅನ್ನು ಯೂಟಿಲೈಸ್ ಮಾಡ್ಕೋಬೇಕಲ್ಲ, ಆ ಟೈಮ್ ಅನ್ನ ಇಲ್ಲಿ ನೋಡ್ತಾ ಇದ್ದಾನೆ. ವಿಚ್ ಇಂಡಲ್ಸ್ ಹಿಮ್, ಅವನೇನ ತೃಪ್ತಿ ಪಡಿಸೋಂಥದ್ದು. ಇದು ಕೂಡ ಸ್ಯಾಟಿಸ್ಫೈ ಮಾಡುತ್ತೆ ಅವನಿಗೆ. ಸ್ಯಾಟಿಸ್ಫೈ, ಯಾವ ವರ್ಕಲ್ಲಿ ವಿ ಗೆಟ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಸಿಗುತ್ತೆ, ದಟ್ ವರ್ಕ್ ವಿ ವಿಲ್ ಗೋ ವಿತ್ ವೆರಿ ಹ್ಯಾಪಿಲಿ. ಯಾವ ಕೆಲಸ ನಮಗೆ ಸ್ಯಾಟಿಸ್ಫೈ ಮಾಡುತ್ತೆ ಆ ಕೆಲಸ ನಮಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಬಹಳ, ಯಾವಾಗ್ಲೂ. ಇಟ್ ಈಸ್ ಸೇಮ್ ಇನ್ ದ ಲೈಫ್ ಆಫ್ ಸತೀಶ್ ಸರ್. ಈಗೇನಾಗಿದೆ, ಇಟ್ ಈಸ್ ಸ್ಯಾಟಿಸ್ಫೈಯಬಲ್ ಥಿಂಗ್. ಡ್ರಾಯಿಂಗ್ ಈಸ್ ಹಿಸ್ ಫೇವ್ರೇಟ್ ಥಿಂಗ್. ಡ್ರಾಯಿಂಗ್ ಅವನಿಗೆ ಇಂಡಲ್ಸ್ ಮಾಡುತ್ತೆ, ಸ್ಯಾಟಿಸ್ಫೈ ಮಾಡುತ್ತೆ. ದಟ್ ಈಸ್ ವೈ ಹಿ ಈಸ್ ವೆರಿ ಇಂಟರೆಸ್ಟೆಡ್ ಇನ್ ದಟ್ ವರ್ಕ್. ಸಿಟಿಂಗ್ ಆನ್ ಹಿಸ್ ಬೆಡ್, ಅಲ್ಲೇ ಎಲ್ಲಿರ್ತಾನೋ ಅಲ್ಲೇ, ವೇರ್ ಹಿ ಈಸ್ ದೇರ್ ಹಿ ಸ್ಟಾರ್ಟ್ಸ್ ಸ್ಕೆಚಿಂಗ್, ರೈಟಿಂಗ್ ಅಂಡ್ ಪೇಂಟಿಂಗ್, ಕಲರಿಂಗ್. ಹಿ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ಅಂಡ್ ಪೇಜಸ್ ವಿತ್ ಡೂಡಲ್ಸ್. ಅವನ ತನ್ನ ಪೇಜಸ್ ಅನ್ನ ಎಲ್ಲ ಪೇಜ್ ತೆಗೆದು ಒನ್ ಆಫ್ಟರ್ ದ ಅನದರ್ ಹಿ ಸ್ಟಾರ್ಟೆಡ್ ಫಿಲ್ಲಿಂಗ್ ದ ಪೇಜಸ್ ವಿತ್ ಡೂಡಲ್ಸ್. ದಟ್ ಈಸ್, ದೇರ್ ಈಸ್ ನೋ ಎನಿ ಸ್ಪೆಸಿಫಿಕ್ ಐಡಿಯಾ, ಸ್ಪೆಸಿಫಿಕ್ ರೀಸನ್. ವಾಟ್ ಈಸ್ ದೇರ್ ಇನ್ ಹಿಸ್ ಮೈಂಡ್, ಹಿ ವಾಂಟ್ಸ್ ಟು ರೈಟ್ ಆನ್, ದಟ್ ಈಸ್ ಆಲ್. ಏನಿದೆ ಅವನಿಗೆ, ಇದೊಂದು ನಿರ್ದಿಷ್ಟವಾಗಿ ಏನಿಲ್ಲ, ಸ್ಪೆಸಿಫಿಕ್ ಆಗಿ ಇಂಥದೇ ಬಿಡಿಸ್ಬೇಕು, ಇಂಥದೇ ಮಾಡ್ಬೇಕಂತ ಲೈನ್ಸ್ ಹಾಕ್ಬೇಕು ಅಂತ ಏನಿಲ್ಲ. ಹೆಂಗ್ ಬರುತ್ತೋ ಹಂಗೆ. ದಿಸ್ ಈಸ್ ದ ಸ್ಟಾರ್ಟಿಂಗ್. ನೋ, ಬಿಗಿನಿಂಗ್ ಅಲ್ಲಿ ಹೀಗೇನೆ ಇದೊಂದು ರೈಟ್ ಟ್ರ್ಯಾಕಿಗೆ ಬರುತ್ತೆ. ಯಾವುದೇ ಒಂದು ಆರ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಗ್ ಬೇಕೋ ಹಾಗಿರುತ್ತೆ. ಆಮೇಲೆ ಒಂದು ಟ್ರ್ಯಾಕಿಗೆ ಬಂದಾಗ ಅದ್ರ ಸ್ಪೆಸಿಫಿಕೇಶನ್ಸ್ ಅವಾಗ ಗೊತ್ತಾಗ್ತದೆ. ಸ್ಪೆಸಿಫಿಕ್ ಥಿಂಗ್ ಅಥವಾ ಸ್ಪೆಸಿಫಿಕ್ ಪಾಯಿಂಟ್ಗೆ ಅವಾಗ ಬಂದಾಗ ಮಾತ್ರ ಅವ್ರಿಗೂ ಗೊತ್ತಾಗುತ್ತೆ, ಯಾರು ಡ್ರಾಯಿಂಗ್ ಮಾಡ್ತಿದ್ದಾರೆ ಅವ್ರಿಗೆ, ಆರ್ಟಿಸ್ಟ್ಗೆ, ಆಮೇಲೆ ನಮಗೆ ವ್ಯೂವರ್ಸ್ಗೆ, ಇಬ್ರಿಗೂ ಅವಾಗ ಗೊತ್ತಾಗುತ್ತೆ. ಹಿಸ್ ಸ್ಟ್ರೋಕ್ಸ್ ವೇರಿಡ್ ವಿತ್ ಹಿಸ್ ಮೂಡ್ಸ್. ಹಿಸ್ ಸ್ಟ್ರೋಕ್ಸ್, ಆ ಸ್ಟ್ರೋಕ್ಸ್ ಆಗ್ತಾ ಬರ್ತಿದ್ನಲ್ಲ, ಈಗ ಯಾವುದೋ ಒಂದು ಬರ್ಡ್ಗೆ ಒಂದು ಸ್ಟ್ರೋಕ್ ಹಾಕ್ಬೇಕು, ಅನಿಮಲ್ ಒಂದು ಟೈಪ್ ಆಫ್ ಸ್ಟ್ರೋಕ್ಸ್ ಹಾಕ್ಬೇಕು, ಬುಕ್ಸ್ ಒಂದು ಟೈಪ್ ಆಫ್ ಸ್ಟ್ರೋಕ್ ಹಾಕ್ಸ್ಬೇಕು, ಅಥವಾ ಫಾದರ್ನ ಇಮೇಜ್ ಪಿಕ್ಚರ್ ಮಾಡ್ಬೇಕಂದ್ರೆ, ಮದರ್ ಪಿಕ್ಚರ್ ಮಾಡ್ಬೇಕಂದ್ರೆ, ಬ್ರದರ್ ಪಿಕ್ಚರ್ ಮಾಡ್ಬೇಕಂದ್ರೆ ದೇ ನೀಡ್ ಸ್ಟ್ರೋಕ್ಸ್ನು. ಹಾಗೆ ಇವನು ಸ್ಟ್ರೋಕ್ಸ್ ಅನ್ನು ಹಾಕ್ಯಂತ ಹೋಗ್ತಾ ಇದ್ದ. ಆ ಸ್ಟ್ರೋಕ್ಸ್ ಡಿಪೆಂಡ್ ಅಪಾನ್ ಹಿಸ್ ಮೂಡ್ಸ್. ಅವನ ಮೂಡ್, ಮನಸ್ಸಿನ ಸ್ಥಿತಿ ಹೇಗಿರುತ್ತೆ ಆ ತರ ಸ್ಟ್ರೋಕ್ ಬರ್ತಾ ಇದ್ದು. ಆಂಗ್ರಿ ಇದ್ದ, ಬೆರ್ರ ಏನೇನೋ ಎಳೆದ್ ಬಿಡ್ತಾ ಇದ್ದ. ಸೂತಿಂಗ್ ಇದ್ದ, ತುಂಬಾ ಚೆನ್ನಾಗಿದ್ದ, ಆವಾಗ ಒಂಥರ ಹ್ಯೂಮರಸ್ ಆಗಿದ್ದ, ಒಳ್ಳೆ ಮನಸ್ಸಿನಾಗೆಲ್ಲ ಹಾಸ್ಯ ಇದೆ, ಖುಷಿ ಇದೆ ಅಂದ್ರೆ ಅವಾಗ ಒಂಥರ ಚಿತ್ರ ಬರ್ತಾ ಇತ್ತು, ಸ್ಟ್ರೋಕ್ಗಳು ಬರ್ತಾ ಇದ್ದು. ಹಿ ಹ್ಯಾಡ್ ಆಲ್ವೇಸ್ ಬೀನ್ ಗುಡ್ ಅಟ್ ಉರ್ದು ಕ್ಯಾಲಿಗ್ರಫಿ. ಅಂದ್ರೆ ಉರ್ದು ರೈಟಿಂಗ್ ಅಲ್ಲಿ ಹಿ ವಾಸ್ ವೆರಿ ಗುಡ್ ಅಟ್ ಉರ್ದು ಕ್ಯಾಲಿಗ್ರಾಫಿ. ಉರ್ದು ಅನ್ನ ಬರೆಯೋದು ನೋಡ್ರಿ. ಉರ್ದು ನೀವೇನಾದ್ರೂ ಬರೋದು ನೋಡಿದ್ರೆ, ಎವ್ರಿ ಲೆಟರ್ ಆಫ್ ಉರ್ದು ಒನ್ ಟೈಪ್ ಆಫ್ ಸ್ಕೆಚ್. ಒಂದೊಂದು ಉರ್ದುನು ಒಂದು ಸ್ಕೆಚ್ ಆಗ್ತದೆ. ಹಿಂಗೆ ಹಾಕಿದ್ರೆ ಏನೋ ಒಂದು ರಾ ಆಗ್ತದೆ, ಹಿಂಗೆ ಹಾಕಿದ್ರೆ ದಾ ಆಗ್ತದೆ, ಒಂದು ಗೀಟ್ ಹಾಕಿದ್ರೆ ಆ ಆಗ್ತದೆ, ಈ ಆಗ್ತದೆ, ಆ ಗೀಟ್ ಒಂಚೂರಿ ಹಿಂಗೇನೋ ಸೇರಿಸಿದ್ರೆ ಲಾಮ್ ಆಗುತ್ತೆ. ಏನೇನೋ ವಿಚಿತ್ರವಾಗಿ ಬರ್ಕೊಂಡು ಹೋದಂಗಲ್ಲ ಒಂದೊಂದು ಲೆಟರ್ ಆಗ್ತಾ ಹೋಗ್ತವೆ. ದಿಸ್ ಈಸ್ ಉರ್ದು ಸ್ಕ್ರಿಪ್ಟ್, ವೆರಿ ಹೆಲ್ಪ್ಫುಲ್ ಫಾರ್ ಆರ್ಟಿಸ್ಟ್ಸ್ ಅಂತ, ಫಾರ್ ಪೇಂಟರ್ಸ್ ಅಂತ ಹೇಳಿದ್ರಲ್ಲ. ದಿಸ್ ಈಸ್ ಸೆಡ್ ಇನ್ ದಿಸ್ ಲೆಸನ್ ಆಲ್ಸೋ. ಹಿ ಈಸ್ ಸ್ಕೆಚಿಂಗ್ ವೆರಿ ಈಸಿಲಿ because of his Urdu calligraphy. He knew Urdu calligraphy at good extent. That is why he is stroking in a proper manner, proper way, what he needed. That all he is doing. ಏನು ಯಾವ ತರ ಸ್ಕೆಚ್ ಬೇಕೋ ಅದೇ ತರನೇ ಆಗ್ತಾ ಹೋಗ್ತಿದ್ದ. ಓನ್ಲಿ ಬಿಕಾಸ್ ಆಫ್ ಉರ್ದು ಕ್ಯಾಲಿಗ್ರಫಿಯನ್ನ, ಉರ್ದು ಅಕ್ಷರಗಳನ್ನ, ಲೆಟರ್ ಅನ್ನ ಚೆನ್ನಾಗಿ ಕಲ್ತ್ಕೊಂಡಿರೋದ್ರಿಂದ ಆ ಸ್ಕೆಚ್ ಅನ್ನ ತುಂಬಾ ಚೆನ್ನಾಗಿ ಹಾಕೋದಕ್ಕೆ ಬರ್ತಿತ್ತು ಅಂತಂದೇಳಿ, ಇಟ್ ಈಸ್ ದೇರ್ ಇನ್ ಅವರ್ ಟೆಕ್ಸ್ಟ್ ಬುಕ್ ನೋ, ಅಂಡ್ ಇಟ್ ಈಸ್ ರೈಟ್ ಟು ಟ್ರೈ ಇಟ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಉರ್ದು ಕಲ್ತ್ಕೊಂಡು ತುಂಬಾ ಸ್ಕೆಚ್ ಚೆನ್ನಾಗಿ ಬರುತ್ತೆ.
ಅದಕ್ಕೆ ನ್ಯಾಚುರಲ್ ಆಗಿ ಸ್ಕೆಚ್ ಬರ್ತಾ ಇತ್ತು. However, his father was not amused. He took away all the notebooks he had drawn on. This is an idle pastime. You would do better to read and get some knowledge, he said to his son. ಹೇಳ್ತಾನೆ. However, his father was not satisfied with his work. He satisfied himself, no doubt. ಅವನಿಗಂತೂ ಖುಷಿ ಕೊಡ್ತಾ ಇದೆ ಸತೀಶ್ಗೆ, ಬಟ್ ಫಾದರ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಇಟ್. ಅವ್ರಿಗೆ ಫಾದರ್ಗೆ ಅಮ್ಯೂಸ್ ಆಗಲಿಲ್ಲ, ತೃಪ್ತಿ ಆಗಲಿಲ್ಲ, ಇದಕ್ಕೆ ಸಂತೋಷ ಆಗಲಿಲ್ಲ. ಹಿ ಈಸ್ ನಾಟ್ ಹ್ಯಾಪಿ. ಹಿ ಟುಕ್ ಅವೇ ಆಲ್ ದ ನೋಟ್ ಬುಕ್ಸ್ ಹಿ ಹ್ಯಾಡ್ ಡ್ರಾನ್ ಆನ್, ಆಲ್ ದ ನೋಟ್ ಬುಕ್ಸ್, ಪೇಜ್ ಬೈ ಪೇಜ್ ಇವನ್ನೆಲ್ಲ ತೆಗೆದಿದ್ನಲ್ಲ ಇವನು, ಪೇಜ್ ಬೈ ಪೇಜ್ ಪೇಜಸ್, ಹಿ ಫಿಲ್ಡ್ ಪೇಜಸ್ ಅಂಡ್ ಪೇಜಸ್. ಅವನ್ ಪೇಜಸ್ ಎಲ್ಲ ಬರ್ಕಂಡ್ ಹೋಗಿದ್ನಲ್ಲ, ಆ ಪೇಜಸ್ ಎಲ್ಲವನು ಏನ್ ಮಾಡ್ದ? ಹಿ ಟುಕ್ ಅವೇ ಆಲ್ ನೋಟ್ ಬುಕ್ಸ್ ಹಿ ಹ್ಯಾಡ್ ಡ್ರಾನ್ ಆನ್. ಏನ್ ಅದ್ರ ಮೇಲೆ ಡ್ರಾನ್ ಆನ್ ಬುಕ್ಕಿನ ಮೇಲೆ ಬರೀತಾ ಹೋಗಿದ್ದ, ಹಿ ಟುಕ್ ಅವೇ, ತಗೊಂಡು ಹೋಗ್ಬಿಟ್ಟ. ಇವ್ ಇರ್ಕೂಡ್ ನಿನ್ನ ಹತ್ರ ಅಂತ, ಅವು ಬೇಕಿಲ್ಲ ಅಂತ. ದಿಸ್ ಇಸ್ ನಾಟ್ ಲೈಫ್ ಅಂತ. ಸೊ ವಾಟ್ ಈಸ್ ಲೈಫ್ ಅಕಾರ್ಡಿಂಗ್ ಟು ಹಿಸ್ ಫಾದರ್? ಅವತಾರ್ ನರೇನ್, ದಿಸ್ ಈಸ್ ಅನ್ ಐಡಲ್ ಪಾಸ್ಟ್ ಟೈಮ್. ಹಿಸ್ ಒಪಿನಿಯನ್, ಆತನ ಒಪಿನಿಯನ್ ಏನಿದೆ ಇದರಲ್ಲಿ, ಈ ಡ್ರಾಯಿಂಗು ಸ್ಕೆಚಿಂಗು, ದಿಸ್ ಈಸ್ ಅನ್ ಐಡಲ್ ಪಾಸ್ಟ್ ಟೈಮ್, ಸೋಮಾರಿಗಳ ಕೆಲಸ ಇದು, ಸೋಮಾರಿಯಾಗಿ ಮಾಡುತ್ತೆ ಇದು. ಯು ವುಡ್ ಡೂ ಬೆಟರ್ ಟು ರೀಡ್ ಅಂಡ್ ಗೆಟ್ ಸಮ್ ನಾಲೆಜ್. ಯು ವುಡ್ ಡೂ ಬೆಟರ್ ಟು ರೀಡ್. ನೀನು ಏನ್ ಮಾಡ್ಬೋದು, ಇದನ್ನ ಬಿಟ್ಬಿಟ್ಟು, ಈ ಡ್ರಾಯಿಂಗು ಸ್ಕೆಚಿಂಗು ಬಿಟ್ಬಿಟ್ಟು, ಗೋ ಟು ರೀಡಿಂಗ್, ಓದೋದಕ್ಕೆ ಹೋಗಿ ನೀನು, ತುಂಬಾ ಚೆನ್ನಾಗಿರ್ತದೆ. ಗೆಟ್ ಸಮ್ ನಾಲೆಜ್, ನೀನ್ ಬುಕ್ ಓದ್ದಂಗೆಲ್ಲ ನಾಲೆಜ್ ಬರ್ತದೆ. ವಾಟ್ ಈಸ್ ದೇರ್ ಇನ್ ದೀಸ್ ಸ್ಟ್ರೋಕ್ಸ್ ಆರ್ ಸ್ಕೆಚಸ್? ಏನಿಲ್ಲ, ದಿಸ್ ಈಸ್ ಐಡಲ್ ಪಾಸ್ಟ್ ಟೈಮ್, ಸೋಮಾರಿಗಳ ಕೆಲಸ ಇದು, ಬೇಕಿಲ್ಲ ಇದು. ಲೀವ್ ಇಟ್ ಅಂಡ್ ಗೋ ಟು ಬುಕ್ಸ್, ರೀಡ್, ಗೆಟ್ ನಾಲೆಜ್, ತಗೋ. ಇಟ್ ಈಸ್ ಹೆಲ್ಪಿಂಗ್ ಫಾರ್ ಯುವರ್ ಲೈಫ್, ಹೆಲ್ಪ್ಸ್ ಯುವರ್ ಲೈಫ್. ನಿನ್ ಲೈಫ್ಗೆ ಇದು ಫ್ಯೂಚರ್ಗೆ ಹೆಲ್ಪ್ ಮಾಡುತ್ತೆ, ಇದು ಬೇಡ, ಹಿ ಸೆಡ್. ತಂದೆ ಹೇಳ್ತಾರೆ. Satish sulked. Satish sucked and refused to stop drawing. Why do you take away his source of entertainment? Asked his mother one day. Satish sucked. Satish ನೋಡ್ದ, ಅಬ್ಸರ್ವ್ಡ್. ಸಿಟ್ಟದು, ಬೇಜಾರಾಯ್ತು ಅವನಿಗೆ, ಬೇಜಾರಾಯ್ತು. ಬಟ್ ರೆಫ್ಯೂಸ್ ಟು ಸ್ಟಾಪ್ ಡ್ರಾಯಿಂಗ್. ಇನ್ ಬೇಜಾರ್ ಮಾಡ್ಕೊಂಡ, ಬಟ್ ಡಿಡ್ ನಾಟ್ ಸ್ಟಾಪ್ ದ ಡ್ರಾಯಿಂಗ್. ಆದ್ರೆ ಡ್ರಾಯಿಂಗ್ ಅನ್ನ ಸ್ಟಾಪ್ ಮಾಡ್ಲೇ ಇಲ್ಲ. ಅಂದ್ರೆ ನೀನ್ ಸಿಟ್ಟಾದ್ರೆ ಸಿಟ್ಟಾಕೆ ಹೋಗು, ಐ ಕಂಟಿನ್ಯೂ ದಿಸ್ ಜಾಬ್, ಇಸ್ ದಿಸ್ ಪ್ರೊಫೆಷನ್ ಅಂತ, ದಿಸ್ ಡ್ರಾಯಿಂಗ್ ಐ ವಿಲ್ ಕಂಟಿನ್ಯೂ, ದಿಸ್ ಈಸ್ ಇಂಟರೆಸ್ಟಿಂಗ್ ಫಾರ್ ಹಿಮ್, ನೋ ದಟ್ ಈಸ್ ವೈ ಹಿ ಈಸ್ ಕಂಟಿನ್ಯೂಯಿಂಗ್. ಅಂದ್ರೆ ಏನಾದ್ರು ಮಾಡ್ಕೊಳ್ಳಿ ಬಿಡು ಅಂತ, ಹೆದರ್ಕೊಂಡೆ, ಅವ್ರು ಬೈದ್ರೆ ಬೈಲಿ, ಹೆದರ್ಸಿದ್ರೆ ಎದುರಿಸ್ಲಿ ಅಂತ. ವೈ ಡು ಯು ಟೇಕ್ ಅವೇ ಹಿಸ್ ಸೋರ್ಸ್ ಆಫ್ ಎಂಟರ್ಟೈನ್ಮೆಂಟ್? ಮದರ್ ಆಸ್ಕ್ಸ್. ಮದರ್ ಕೇಳ್ತಾಳೆ ಒಂದ್ ದಿವಸ, ಏನಂತ? ನೀನ್ ಅವನ್ನೆಲ್ಲ, ಯು ಹ್ಯಾವ್ ಕಲೆಕ್ಟೆಡ್ ಆಲ್ ದೋಸ್ ಥಿಂಗ್ಸ್ ಹಿ ಹ್ಯಾಡ್ ಡನ್, ಹಿ ಹ್ಯಾಡ್ ಫಿಲ್ಡ್ pages with his drawings. What you did? You took away all those things. Why? Why? What is the reason? Why do you take? Why did you take all those? ನೀನು ಯಾಕಿದು, ಯಾಕೆ ತಗೊಂಡೋದೆ? ವೈ ಡು ಯು ಟೇಕ್, ಯಾಕೆ ತಗೊಂಡೋದೆ ನೀನು ಅವನ್ನೆಲ್ಲವನ್ನ? ಬಿಕಾಸ್ ದಿಸ್ ಈಸ್ ದ ಎಂಟರ್ಟೈನ್ಮೆಂಟ್ ಫಾರ್ ಹಿಮ್. ಅವನಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಆಗಿತ್ತು, ಸಂತೋಷ ಕೊಡ್ತಾ ಇತ್ತು, ಸ್ಯಾಟಿಸ್ಫೈ ಮಾಡ್ತಿದ್ದು. ಯು ಡಿಡ್ ರಾಂಗ್, ವೈ ಯು ಡಿಡ್ ಸೋ ಅಂತ ಮದರ್ ಆಸ್ಕ್ಸ್. ಮದರ್ ಕೇಳ್ತಾಳೆ, ಹೇಳ್ಬೇಕಲ್ಲ. ದಿಸ್ ಇಸ್ ದ ಡ್ಯೂಟಿ ಆಫ್ ದ ಮದರ್. ದಟ್ ಈಸ್ ವಾಟ್ ಇಸ್ ಫಾದರ್ ಈಸ್ ಡೂಯಿಂಗ್, ದಟ್ ಈಸ್ ದ ಡ್ಯೂಟಿ ಆಫ್ ದ ಫಾದರ್. ಹಿ ಈಸ್ ಥಿಂಕಿಂಗ್ ಡಿಫರೆಂಟ್ಲಿ, ಶಿ ಈಸ್ ಥಿಂಕಿಂಗ್ ಡಿಫರೆಂಟ್ಲಿ. ಇಬ್ರು ಪರಸ್ಪರ ಬೇರೆ ಬೇರೆ ಯೋಚನೆ ಮಾಡ್ತಾರೆ, ಬಟ್ ಇಬ್ಬರದು ಏಮ್ ಈಸ್ ಬಿಲ್ಡಿಂಗ್ ಅಪ್ ದ ಗುಡ್ ಫ್ಯೂಚರ್ ಆಫ್ ಹಿಸ್ ಸನ್. ಇಬ್ಬರದು ಗುರಿ ಒಂದೇ, ಮಗನ ಭವಿಷ್ಯವನ್ನ ನಿರ್ಮಾಣ ಮಾಡಬೇಕು. ಆದ್ರೆ ವೇಸ್ ಆರ್ ಡಿಫರೆಂಟ್. ಓಹ್, that I don't want him to start thinking that he can make a living out of drawing. Artists make a pittance and live in poverty. It is no career for a bright boy. He has to study if he has to make something out of his life. Besides, his hearing may return anytime. When it does, he must be prepared to go back to school. Mustn't he? He asked. Oh, that I don't want him to start thinking that he can make a living out of drawing. Father says that this is not my thinking. I don't want him that
he should go with ಡ್ರಾಯಿಂಗ್ ವರ್ಕ್. ಡ್ರಾಯಿಂಗ್ ವರ್ಕಿನ ಜೊತೆಗೆ ಹೋಗೋದು ನನಗೆ ಇಷ್ಟ ಇಲ್ಲ. ಯಾಕೆ ಅಂತಂದ್ರೆ he says justifies his sentence. ಅವನು ಅದಕ್ಕೆ ಜಸ್ಟಿಫೈನು ಮಾಡ್ಕೊಳ್ತಾನೆ, ಸಪೋರ್ಟಿಂಗ್ ಸೆಂಟೆನ್ಸ್ ಅನ್ನ ಹೇಳ್ತಾನೆ. ಏನಂತ? ಆರ್ಟಿಸ್ಟ್ ಮೇಕ್ ಎ ಪಿಟಾನ್ಸ್, ಆರ್ಟಿಸ್ಟ್ ವಿಲ್ ಗೆಟ್ ಲೆಸ್ ಮನಿ. ಕಡಿಮೆ ಯಾವ್ದೋ ಒಂದು ಪಿಕ್ಚರ್ ಬರ್ಕೊಟ್ರೆ ವಾಟ್ ವಿಲ್ ದ ಅಮೌಂಟ್ ದೆ ಪೇ, ಎಷ್ಟು ಕೊಡ್ಬೋದು ನಮ್ಗೆ? ಅದಕ್ಕೆ ಇಟ್ ಈಸ್ ದ ಹಾಬಿ, ಓಕೆ, ಬಟ್ ಇಟ್ ಈಸ್ ನಾಟ್ ಎ ಲಿವಿಂಗ್. ಇಟ್ ಇಸ್ ನಾಟ್ ಎ ಲಿವಿಂಗ್ ಅಟ್ ಆಲ್. ಇದು ಒಂದು ನಮ್ಮ ಜೀವನ ಲೈಫ್ ಆಗಬಾರ್ದು. ದಿಸ್ ಇಸ್ ನಾಟ್ ಲೈಫ್ ಬಿಕಾಸ್ ದೇರ್ ಇಸ್ ನೋ ಎನಿ ಪ್ರಾಫಿಟ್. ಲೆಸ್ ಅಮೌಂಟ್ ವಿ ವಿಲ್ ಗೆಟ್ ಬೈ ಡ್ರಾಯಿಂಗ್. ಆರ್ಟಿಸ್ಟ್ ಸಾಲ ಫಾಲ್ ಎಲ್ಲರನ್ನೂ ಹೇಳ್ತಾರೆ, ಆರ್ಟಿಸ್ಟ್ಗೆ ಏನು ಇನ್ಕಮ್ ಇರೋದಿಲ್ಲ, ಲೆಸ್ ಇನ್ಕಮ್ ಇರ್ತದೆ. ಮೇಕ್ ಎ ಪಿಟಾನ್ಸ್, ಲೆಸ್ ಇನ್ಕಮ್ ಅನ್ನ ಅವ್ರು ತಗೊಳ್ತಾರೆ. ಅಂಡ್ ಲಿವ್ ಇನ್ ಪಾವರ್ಟಿ. ಲೆಸ್ ಇನ್ಕಮ್ ಬಂದಾಗ ಏನಾಗ್ತದೆ? ಲಿವ್ ಇನ್ ಪಾವರ್ಟಿ. ಅವರು ಬಡತನದಿಂದನೇ ಇರ್ತಾರೆ. ದೇ ಬಿಕಮ್ ಪೂವರ್. ಪಾವರ್ಟಿ ಮೀನ್ಸ್ ಬಡತನ, ಪೂವರ್ ಬಡವ. ಅದಕ್ಕೆ ಅವರು ಬಡವರಾಗೇ ಇರ್ತಾರೆ. ದೇ ವಿಲ್ ಬಿ ಆಲ್ವೇಸ್ ಪೂವರ್ ಅಂದ್ರೆ ಲಿವ್ ಇನ್ ಪ್ರಾಪರ್ಟಿ, ಬಡತನದಲ್ಲಿನೇ ಜೀವನ ಮಾಡಬೇಕಾಗ್ತದೆ. ದೇರ್ ಇಸ್ ಲೆಸ್ ಇನ್ಕಮ್. ಲೆಸ್ ಇನ್ಕಮ್, ಪಿಟಾನ್ಸ್ ಮೀನ್ಸ್ ಲೆಸ್ ಇನ್ಕಮ್, ಲೋ ಇನ್ಕಮ್ ಅದಾಗುತ್ತೆ. ಅಂಡ್ ಅಲಾಂಗ್ ವಿತ್ ದಟ್ ಒನ್ ಮೋರ್ ಥಿಂಗ್ ಹಿಯರ್, ದೇ ವಿಲ್ ಬಿಕಮ್ ಎ he will also become a poor person. It should not be. That is the intention. It is no career for a bright boy. He is a bright boy. According to Father Avatar Naren, Satish is not an ordinary boy. He is a bright boy. For bright boy, it is not suitable. This drawing is not suitable for him. He should read. He should build up his future with reading. ಕೇವಲ ಗೆಟಿಂಗ್ ನಾಲೆಜ್, ಅಕ್ವೈರಿಂಗ್ ಎಜುಕೇಶನ್. ಬಹಳ ಎಜುಕೇಶನ್ ಎಲ್ಲ ಚೆನ್ನಾಗಿ ಕಲ್ತ್ಕೊಂಡ್ಬಿಟ್ಟು ಇವನು ಮುಂದೆ ಫ್ಯೂಚರ್ ಅನ್ನ ಬಿಲ್ಡ್ ಅಪ್ ಮಾಡ್ಕೋಬೇಕು. ಇಟ್ ಈಸ್ ನಾಟ್ ಹೆಲ್ಪ್ಫುಲ್ ಫಾರ್ ಹಿಸ್ ಬ್ರೈಟ್ ಫ್ಯೂಚರ್. ಬ್ರೈಟ್ ಬಾಯಿ ಬ್ರೈಟ್ ಫ್ಯೂಚರ್ಗೆ ಡ್ರಾಯಿಂಗ್ ಹೆಲ್ಪ್ ಮಾಡಲ್ಲ. ಇದು ಅವನ ಕ್ಯಾರಿಯರ್ಗೆ ಸರಿಯಲ್ಲ. ನಾಟ್ ಸೂಟಬಲ್ ಫಾರ್ ಹಿಸ್ ಕರಿಯರ್. He has to study if he has to make something out of his life. Life ಅಲ್ಲಿ ಏನಾದರೂ if he want to achieve something in his life, he has to study hard. That's all. He has to study and study. Only the study will make him a good person, dignified person in the society. ಅವನ ಫ್ಯೂಚರ್ ಅನ್ನ ಬಿಲ್ಡ್ ಅಪ್ ಮಾಡ್ತದೆ. His hearing may return any time. ನೋಡ್ರಿ, his ಹೇಗಿದೆ ಅವರ ಆಂಬಿಷನ್, ಅವರ ಎಷ್ಟು ದೂರದವರೆಗೂ ಥಿಂಕ್ ಮಾಡ್ತಾರೆ ಫಾದರ್. ಅಟ್ ಎನಿ ಟೈಮ್ ದ ಕೆಪಾಸಿಟಿ ಆಫ್ ಹಿಯರಿಂಗ್ ಮೇ ರಿಟರ್ನ್. ಅವನಿಗೆ ಮತ್ತೆ ಇನ್ನೊಂದ್ಸರಿ ಒಂದ್ ಟೈಮಲ್ಲಿ ಕಿವಿ ಕೇಳೋದು ಬಂದ್ಬಿಡ್ಬೋದು. ಅಷ್ಟೊತ್ತಿನವರೆಗೆನ್ನ ಇವನು ಓದೋದು ಮಾಡ್ಕೊಂಡಿರ್ಲಿ, ಆಮೇಲೆ ಹೇಳೋದಾಗುತ್ತೆ ಅಂತ. ಹಿಯರಿಂಗ್ ರಿಟರ್ನ್ ಆದ್ಮೇಲೆ ಇಟ್ ಇಸ್ ಪಾಸಿಬಲ್ ಟು ಎಕ್ಸ್ಪ್ರೆಸ್ ಇಫ್ ಇಟ್ ಇಸ್ ಅಕ್ವೈರ್ಡ್ ಆಲ್ರೆಡಿ, ಇಫ್ ಇಟ್ ಇಸ್ ಸ್ಟೋರ್ಡ್ ಇನ್ಸೈಡ್ ಬೈ ರೀಡಿಂಗ್ ಅಂತ. When it does, he must be prepared to go back to school. ಈಗ he is under the precaution of the doctors, under the treatment ಅಲ್ಲ. It may return any time. ಆಮೇಲೆ ಏನಾಗ್ಬೋದು? ಹಿಯರಿಂಗ್ ರಿಟರ್ನ್ ಆದ್ಮೇಲೆ ಇಟ್ ಇಸ್ ಪಾಸಿಬಲ್ ಟು ಗೋ ಟು ಸ್ಕೂಲ್ ಒನ್ಸ್ ಅಗೈನ್. ಸ್ಕೂಲ್ಗೂ ಹೋಗ್ಬೋದು. ಅಲ್ಲಿ ದೇರ್ ಆರ್ ಸೋ ಮೆನಿ ಚಾನ್ಸಸ್ ಟು ಲರ್ನ್ ಒನ್ಸ್ ಅಗೈನ್. he will be provided. ಮತ್ತೆ ಅವನಿಗೆ ಸಾಕಷ್ಟು ಅವಕಾಶಗಳು ಸಿಗ್ತಾವ ಅದರಲ್ಲಿ ಅಂತ. ಓವರ್ ಥಿಂಕಿಂಗ್, ಬಹಳ ದೂರದ ಆಲೋಚನೆ. ಮಸ್ಟ್ ನಾಟ್ ಹಿ ಕೇಳ್ತಾನೆ, ಮಸ್ಟ್ ಅಂಟ್ ಹಿ, ಹೌದಲ್ಲ, ಕರೆಕ್ಟ್ ಅಲ್ಲ ನಾನು ಹೇಳಿದ್ದು, ಇಸ್ಂಟ್ ಇಟ್, ರೈಟ್ ಅಲ್ವಾ ಅಂತ. ಹಿ ಆಸ್ಕ್ಡ್, ಯಾರನ್ನ? ಹಿ ಆಸ್ಕ್ಡ್ ಹಿಸ್ ವೈಫ್. ಇಟ್ ಹ್ಯಾಸ್ ಬೀನ್ ಮೋರ್ ದೆನ್ 3 years ಸಿನ್ಸ್ ಹಿ ಬಿಕೇಮ್ ಇಲ್. ಹೌ ಡು ಯು ಪಾಸಿಬಲಿ ಥಿಂಕ್ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್? ಆಸ್ಕ್ಡ್ ಹಿಸ್ ಮದರ್. She felt hopeless about her son's condition, but Satish's father wasn't about to lose hope. It has been more than 3 years since he became ill. Avulu mother says she is became hopeless. ಅವಳಿಗಲೇ ನಂಬಿಕೆ ಹೋಗ್ಬಿಟ್ಟಿದೆ, ಅಲ್ಲಿಲ್ಲ. ಬಿಕಾಸ್ ಸಿನ್ಸ್ 3 years he is deaf ಅಲ್ಲ. ಅವನು 3 ವರ್ಷದಿಂದನೂ ಈಸ್ ಡೆಫ್. 3 ವರ್ಷದಿಂದ ಅವನಿಗೆ ಹೋಗ್ಬಿಟ್ಟಿದೆ ಅಲ್ಲ ಹಿಯರಿಂಗ್ ಕೆಪಾಸಿಟಿ, ಅವನಿಗಿಲ್ಲ ಇವಾಗ.
ಹಿಯರಿಂಗ್ ಸ್ಟ್ರೆಂತ್ ಇಲ್ಲ, ಇಟ್ ಹ್ಯಾಸ್ ಆಲ್ರೆಡಿ ಲಾಸ್ಟ್. ಹೌ ಡು ಯು ಪಾಸಿಬ್ಲಿ ಥಿಂಕ್ ದಟ್ ಹಿ ಕ್ಯಾನ್ ರಿಕವರ್ ಹಿಸ್ ಹಿಯರಿಂಗ್ ಅಂತ ಗಂಡನ್ನ ಕೇಳ್ತಾಳೆ, ಹಸ್ಬೆಂಡ್ಗೆ ಕೇಳ್ತಾಳೆ, ನರೇನಿಗೆ ಕೇಳ್ತಾಳೆ, ಅವತಾರ ನರೇನಿ. ಹೌ ಇಸ್ ಇಟ್ ಪಾಸಿಬಲ್ ಟು ರಿಕವರ್? ಹೌ ಡು ಯು ಥಿಂಕ್ ಲೈಕ್ ದಿಸ್? ನೀನ್ ಹೆಂಗ್ ಇದನ್ನ ಯೋಚನೆ ಮಾಡ್ತೀಯಾ? ಬರಬಹುದು ಅಂತ ನೀನ್ ಹೇಗ್ ಅನ್ಕೊಳ್ತೀಯಾ? ಹೌ ಇಸ್ ಇಟ್ ಪಾಸಿಬಲ್? ನೋ ಅಂತ, ದೇರ್ ಆರ್ ನೋ ಚಾನ್ಸಸ್ ಆಸ್ಕ್ಡ್ ಹಿಸ್ ಮದರ್. ಶಿ ಫೆಲ್ಟ್ ಹೋಪ್ಲೆಸ್ ಅಬೌಟ್ ಹರ್ ಸನ್ಸ್ ಕಂಡೀಷನ್. ಈಗ ಅವನ ಕಂಡೀಷನ್ ಏನಿದೆ, ಇದೇ ಕಂಡೀಷನ್ ಇಟ್ ವಿಲ್ ಬಿ ಕಂಟಿನ್ಯೂಡ್. ಒನ್ಸ್ ಅಗೈನ್ ಇಟ್ ಈಸ್ ನಾಟ್ returned, it will not be recovered, it will not be returned at any cost, any rate. This is the opinion of her mother, opinion of his mother, that is Naren's wife's opinion. But what about Naren opinion? What is the opinion of Naren? He says, but Satish's father wasn't about to lose his hope, but avanu hope anna he is not ready to lose it. He thinks, he is hopeful that one day or the other, definitely the hearing power will be recovered, will be returned. ಬಂದೇ ಬರುತ್ತೆ ಅಂತ he has a ಸ್ಟ್ರಾಂಗ್ ಹೋಪ್. ನೋಡ್ರಿ, ತಂದೆ ಹೋಪ್ ಮಾಡೋದಕ್ಕೂ ಮದರ್ ಹೋಪ್ ಮಾಡೋದಕ್ಕೂ ಎಷ್ಟು ಡಿಫರೆನ್ಸ್ ಇದೆ ಅಲ್ಲ? ಎಸ್, ರೈಟ್. ಲೆಟ್ ಅಸ್ ಮೂವ್ ಆನ್ ಟು ನೆಕ್ಸ್ಟ್ ಒನ್. Why decide that he is going to remain deaf all his life? We must always be optimistic about his chance of recovering. He gently chided his wife. ಹೇಳ್ತಾನೆ, why you decided? ನೀನ್ ಯಾಕೆ ಯೋಚನೆ ಮಾಡಿದ್ಯಾ that he will remain with deaf entire his forthcoming life? ಅವನ ಮುಂದಿನ ಭವಿಷ್ಯ ಎಲ್ಲ ಹೀಗೆ ಡೆಫ್ ಆಗೇ ಇರ್ತಾನಂತ. ವೈ ಆರ್ ಯು ಡಿಸೈಡಿಂಗ್ ಸೊ? ದಿಸ್ ಇಸ್ ನಾಟ್ ಗುಡ್, ದಿಸ್ ಇಸ್ ನಾಟ್ ಗುಡ್. ವಿ ಶುಡ್ ಆಲ್ವೇಸ್ ಬಿ ಆಪ್ಟಿಮಿಸ್ಟಿಕ್. ನಾವ್ ಯಾವಾಗ್ಲೂ ಆಪ್ಟಿಮಿಸ್ಟಿಕ್ ಆಗಿರ್ಬೇಕು. ವಿ ಶುಡ್ ಹ್ಯಾವ್ ಎ ಹೋಪ್ ಆಫ್ ರಿಕವರಿಂಗ್. ನಮ್ಗೆ ಅದು ಇನ್ನೊಂದ್ಸರಿ ಬರುತ್ತೆ ಅಂತ ನಂಬ್ಕೊಂಡೆ ವಿ ಶುಡ್ ಡೂ ಆಲ್ ದ ವರ್ಕ್. ನಾವು ಅದನ್ನ ವಿ ಶುಡ್ ಸೇ ದ ಸೇಮ್ ಟು ಅವರ್ ಬಾಯ್, ಟು ಸತೀಶ್. ನಾವು ಅದನ್ನೇ ಅವನಿಗೂ ಹೇಳಬೇಕು. ನೀನ್ ಡೆಫ್ ಆಗ್ತೀಯಾ ಥ್ರೂ ಔಟ್ ಯುವರ್ ಲೈಫ್ ಕರಿಯರ್ ಅಂದ್ರೆ, what will be his condition, what will be his feelings? No, this is not right, your thinking is wrong ಅಂತ ಹೇಳೋ ಅರ್ಥದಲ್ಲಿ ಹೇಳ್ತಾನೆ, we must always be optimistic about the chance of recovering. ನಾವು ಆಲ್ವೇಸ್ ಆಪ್ಟಿಮಿಸ್ಟಿಕ್ ಆಗಿ ಇರಬೇಕು. ಅಂದ್ರೆ ಆಶಾವಾದಿಗಳಾಗಿನೇ ಇರಬೇಕು, ಆಪ್ಟಿಮಿಸ್ಟಿಕ್ ಆಗಿ ಇರಬೇಕು. ಏನಂತ? ದೇರ್ ಆರ್ ಚಾನ್ಸಸ್ ಆಫ್ ರಿಕವರಿ. so many chances are there in the science, modern science. we should not lose our ಹೋಪ್. ನಮ್ಮ ಹೋಪ್ ಅನ್ನ ಕಳ್ಕೋಬಾರ್ದು. ಚಾನ್ಸಸ್ ಇದೆ ಅಂತ ಹಿ ಜೆಂಟ್ಲಿ ಚೈಡೆಡ್ ಹಿಸ್ ವೈಫ್. ಅವನ ವೈಫ್ಗೆ ಉಪದೇಶ ಮಾಡ್ತಾನೆ, ಹೇಳ್ತಾನೆ ಆ ತರ. Several visits to the doctors followed with nothing improving for Satish. He remained in his silent world, the only solace for him being painting. He managed to paint and draw in spite of his father's opposition. One day, when he was busy mixing the colors on his palette, he became aware of his father standing at the door. He looking up to find him staring at the painting intently. Satish reddened but continued with his mixing. Slowly, his father came into the room and sat next to his son. Several visits to the doctors. They visited doctor by doctor. One doctor, next another doctor he visited. But nothing improved for Satish. There is no improvement. ಎಷ್ಟು ಜನ ಡಾಕ್ಟರ್ ತಕ್ಕ ಹೋದ್ರು no improvement, no result, ಏನೂ ಆಗ್ಲಿಲ್ಲ. He remained in his silent world. ಅವನು ತನ್ನ ಸೈಲೆಂಟ್ ವರ್ಡ್ ಅಲ್ಲಿ he continued his silent word. ಅಂದ್ರೆ he remained with his deafness. ಅವನ ಡೆಫ್ನೆಸ್ ಅಲ್ಲೇ ಇದ್ದ. The only solace for him being painting. ಅದು ಒಂದೇ ಒಂದು ಅವನಿಗೆ ಆಧಾರ ಆಗಿದ್ದು. ಸೊಲೇಸ್, ಓನ್ಲಿ ವರ್ಕ್ ಫಾರ್ ಹಿಮ್ ಈಸ್ ಪೇಂಟಿಂಗ್. ಅವನ ಪೇಂಟಿಂಗ್ಗೆ ಇವನಿಗೆ ಆಶ್ರಯ ಆಗ್ಬಿಡ್ತು. He managed to paint and draw in spite of his father's opposition. Father do not allow to paint him. ಅಲ್ಲ, he don't want to be an artist. ಫಾದರ್ಗೆ ಇವನ್ ಪೇಂಟರ್ ಆಗೋದು ಬೇಕಿಲ್ಲ. ಬಟ್ Satish wants to
become a painter. It is his interested topic, interested area, and the subject. That is why he continued. He neglected his father's opposition. ಫಾದರ್ನ ಅಪೋಸಿಷನ್ ಅನ್ನ ಬಿಟ್ಬಿಟ್ಟ. ಅವರು ಅಪೋಸ್ ಮಾಡಿದ್ರೆ ಮಾಡ್ಕೊಳ್ಳಿ ಅಂತ ಅಂದ. ಕಂಟಿನ್ಯೂಡ್ ಹಿಸ್ ಪೇಂಟಿಂಗ್ ವರ್ಕ್. One day when he was busy mixing the colors on his palette, he became aware of his father standing at the door. One day he was mixing the color on his palette. ಆ ಪ್ಯಾಲೆಟ್ ಕಲರ್ಸ್ ಏನಿರ್ತದೆ, ಆ ಕಲರ್ಸ್ ಪ್ಯಾಲೆಟ್ ಕಲರ್ ಮಿಕ್ಸಿಂಗ್ ಮಾಡ್ಕೊಳ್ಳೋದನ್ನ ಒಂದು ಪ್ಯಾಲೆಟ್ ಅಂತಾರೆ. ಆ ಪ್ಯಾಲೆಟ್ ಅಲ್ಲಿ ಕಲರ್ಸ್ ಅನ್ನ ಇವನು ಮಿಕ್ಸ್ ಅಪ್ ಮಾಡ್ತಾ ಇದ್ದ ಟು ಗೆಟ್ ಎ ಇಂಟೆಂಡೆಡ್ ಕಲರ್. ವಾಟ್ ಕಲರ್ ಹಿ ನೀಡೆಡ್, ಆ ಕಲರ್ ಯಾವ್ದು ಬೇಕು ಅದನ್ನ, ಆ ಕಲರ್ ಬೇಕಲ್ಲ. ದಟ್ ಈಸ್ ವೈ ಹಿ ವಾಸ್ ಬಿಸಿ ಇನ್ ಮಿಕ್ಸಿಂಗ್. ಆ ಮಿಕ್ಸಿಂಗ್ ಅನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದ, ಯಾವ ಕಲರ್ ಮಿಕ್ಸ್ ಮಾಡಿದ್ರೆ ಯಾವ ಕಲರ್ ಬರುತ್ತೆ ಅಂತ. ಅಂದ್ರೆ ಹಿ ವಾಸ್ ಎಂಗೇಜಿಂಗ್ ಇನ್ ಮಿಕ್ಸಿಂಗ್ ದ ಕಲರ್ಸ್. He observed his father is standing at the door. He observed his father. Father ಬಂದಿದ್ದಾರೆ ಅಲ್ಲಿಗೆ. He is at the door, standing at the door, and he is observing his son. ಅವನ ಮಗನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸನ್ನು ಅಬ್ಸರ್ವ್ ಮಾಡ್ತಾ ಇದ್ದಾನೆ. ತಂದೆ ನೋಡ್ದ. He looked, he glanced. ಒಂದ್ಸರಿ ನೋಡ್ದ. ಆದ್ರೂ ಕೂಡ he continued his work. ಫಾದರ್ ಏನ್ ಮಾಡ್ತಾರೆ, ಫಸ್ಟ್ he ನೋಡ್ತಾರೆ. looked at him. He looked up to find him staring at the painting intently. ಅವನು ಎಷ್ಟು ಆಳವಾಗಿ ಪೇಂಟಿಂಗ್ ಅಲ್ಲಿ ಡೀಪ್ ಆಗಿ ಇನ್ವಾಲ್ವ್ ಆಗಿದ್ದಾನೆ ಅನ್ನೋದನ್ನ he understood, he realized to what extent he is involved in the painting work, painting task. This is a very good artist's ವರ್ಕ್. ಆರ್ಟಿಸ್ಟ್ ಬೇಕಾಗಿರೋದು ಇನ್ವಾಲ್ವ್ಮೆಂಟ್. ವಿತೌಟ್ ಇನ್ವಾಲ್ವ್ಮೆಂಟ್ ನೋ ಪಿಕ್ಚರ್ ವಿಲ್ ಬಿ ಮೇಡ್ ರೆಡಿ. ಯಾವುದೇ ಪಿಕ್ಚರ್ ಡ್ರಾ ಆಗಲ್ಲ. ಅದಕ್ಕಾಗಿ ಇವನನ್ನ ಇಂಟೆಂಟಿವ್ಲಿ, ಇವನು ಕೂಡ ಪೇಂಟಿಂಗ್ ಅನ್ನ ಇಂಟೆಂಟಿವ್ಲಿ ಕುತೂಹಲದಿಂದ ಫಾದರ್ ಕೇಮ್ ಅಂಡ್ ಅಬ್ಸರ್ವ್ಡ್. ಏನ್ ಮಾಡ್ತಾ ಇದ್ದಾನೆ ನನ್ನ ಮಗ ಅಂತಂದೇಳಿ ಹಿ ಕೇಮ್ ನಿಯರ್ ಟು ಸತೀಶ್ ಅಂಡ್ ಅಬ್ಸರ್ವ್ಡ್ ದ ಪೇಂಟಿಂಗ್ ಇಂಟೆಂಟಿವ್ಲಿ. ತುಂಬಾ ಚೆನ್ನಾಗಿ ನೋಡ್ದ. ಒಳ್ಳೆ ಇಂಟೆನ್ಷನ್ ಇದೆ. ಈಗ ಏನ ಮಾಡ್ತಾ ಇದ್ದಾನೆ ನೋಡ್ಬೇಕು ಅಂತಂದೇಳಿ ನೋಡ್ತಾ ಇದ್ದಾನೆ. ಸತೀಶ್ ರೆಡನ್ಡ್ ಬಟ್ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್. ಸತೀಶ್ ರೆಡನ್ಡ್ ಮೀನ್ಸ್ ಸತೀಶ್ ಸಾ. ಇವನಿಗೂ ಒಂದ್ ಸ್ವಲ್ಪ ಇರುಸು ಮುರುಸು ಆಯ್ತು, ಸ್ವಲ್ಪ ಬೇಜಾರು ಆಯ್ತು. ಆಮೇಲೆ ಏನಂತ ಕಳ್ತಾರೋ ಏನಂತ ಸಂಕೋಚನೂ ಆಯ್ತು. ದಟ್ ಈಸ್ ದ ಟರ್ಮ್ ರಿಡನ್ಡ್. ಬಟ್ ಕಂಟಿನ್ಯೂಡ್ ವಿತ್ ಹಿಸ್ ಮಿಕ್ಸಿಂಗ್. ಆದ್ರೆ he did not bother about the presence of his father and continued his work. ಅವನ ತಂದೆ ಏನಾದ್ರೂ ಮಾಡ್ಕೊಳ್ಳಿ, ಇವನಿಗೆ ಸಂಕೋಚ ಆಯ್ತು, ಚೂರು ಸಿಟ್ಟು ಬಂತು, ಯಾಕೆ ನಮ್ಮ ತಂದೆ ಬಂದಿದ್ದಾರೆ ಅಂತಂದ್ರೆ ಒನ್ಸ್ ಅಗೈನ್ ದಿಸ್ ಇಸ್ ದ ಫಿಯರ್, he might take all these things once again ಅಂತ. ಇನ್ನೊಂದ್ಸರಿ ಇವರೆಲ್ಲ ವಸ್ತುಗಳನ್ನ ತಗೊಂಡು ಹೋಗ್ಬಿಡ್ಬೋದೇನೋ ಅನ್ನೋಂಥದ್ದು ಫಿಯರ್ ಈಸ್ ಒನ್ ಸೈಡ್ ಇದೆ, ಆ ಭಯನೂ ಇದೆ. ದಟ್ ಈಸ್ ವೈ ಹಿ ಫಿಯರ್ಡ್, ಅಫ್ರೇಡ್ ಆಫ್ ಹಿಸ್ ಫಾದರ್. ಆಮೇಲೆ ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ಒಂದ್ ಚೂರು ಆಂಗರ್ ಈಸ್ ದೇರ್ ಅಂಡ್ ಸಂಕೋಚ ಈಸ್ ದೇರ್ ಅಲಾಂಗ್ ವಿತ್ ದಟ್. ಇವೆಲ್ಲವನ್ನು ನೋಡ್ಕೊಂಡ ಅಬ್ಸರ್ವ್ಡ್ ಹಿಸ್ ಫಾದರ್ ಅಂಡ್ ಕಂಟಿನ್ಯೂಡ್ ಹಿಸ್ ವರ್ಕ್. ತನ್ನ ವರ್ಕ್ ಅನ್ನ ಮಿಕ್ಸಿಂಗ್ ಅನ್ನ ಕಂಟಿನ್ಯೂ ಮಾಡಿಬಿಡ್ತಾನೆ. ಸ್ಲೋಲಿ ಹಿಸ್ ಫಾದರ್ ಕೇಮ್ ಇನ್ ಟು ದ ರೂಮ್. ಫಾದರ್ ಏನ್ ಮಾಡ್ತಾರೆ, ಮೊದ್ಲೇನ್ ಮಾಡಿದ್ದ ಫಾದರು, ಟುಕ್ ಅವೇ ಆಲ್ ದ ಥಿಂಗ್ಸ್ ಅಲ್ಲ ವಾಟ್ ಹಿ ಡಿಡ್. ಬಟ್ ನೌ ಹಿ ಇಸ್ ನಾಟ್ ಡೂಯಿಂಗ್ ಸೊ, ಹಿ ಇಸ್ ನಾಟ್ ರೆಡಿ ಟು ಡೂಯಿಂಗ್ ಸೊ. ಫಸ್ಟ್ ಆಫ್ ಆಲ್ ಹಿ ಕೇಮ್ ನಿಯರ್ ಟು ಸತೀಶ್. ಸ್ಲೋಲಿ ಹತ್ರ ಬರ್ತಾರೆ. ಅಬ್ಸರ್ವ್ಡ್ ಎವ್ರಿಥಿಂಗ್. ಸ್ಟಾರ್ಟ್ ನೆಕ್ಸ್ಟ್ ಟು ಹಿಸ್ ಸನ್. ಸತೀಶನ ನೆಕ್ಸ್ಟ್ ಟು ಹಿಮ್, ಪಕ್ಕದಲ್ಲೇ ಕೂತ್ಕೊಂಡು ನೋಡ್ತಾರೆ ಹಿಸ್ ಪೇಂಟಿಂಗ್ ಅನ್ನ. ಮನಸ್ಸು ಬದಲಾಗಿರ್ಬೇಕಲ್ಲ, ಇಲ್ಲ ಅಂತಂದ್ರೆ ಕಿತ್ ಬಿಸಾಕ್ ಬಿಡ್ಬೇಕಾಗಿತ್ತು. ಬಟ್ ಹಿ ಈಸ್ ಚೇಂಜ್ಡ್. ಯು ವಾಂಟ್ ಟು ಡೂ ದಿಸ್ ವೆರಿ ಬ್ಯಾಡ್ಲಿ, ಡೋಂಟ್ ಯು? ಹಿ ಆಸ್ಕ್ಡ್. Had Satish had the power of hearing, he would have heard the tremor in his father's voice. As it was, he only read his lips. He didn't reply. Avatar Naren put his hand on Satish's shoulder. Satish was unable to believe that his father was not angry with him for painting. You want to do this very badly? Father asks. He is now, see,
See, his mood is also changed. His voice, the pitch of the voice is also changed. He says softly, do you want to do this very badly? ನೀನು ಇಷ್ಟೊಂದು ಕೆಟ್ಟದಾಗ ಬರಿಬೇಕು ಅಂತ ಅಂದ್ಕೊಂಡಿದ್ಯಾ ನೀನು? ಡೋಂಟ್ ಯು? ಹೌದಲ್ಲ, ಕೆಟ್ಟದಾಗಿಲ್ವಾ ಇವು ಅಂತ. ದಟ್ ಮೀನ್ಸ್ ಹಿ ವಾಂಟ್ ಹಿಮ್ ಟು ಬಿ ಕರೆಕ್ಟೆಡ್. ಆ ಪಿಕ್ಚರ್ ಅನ್ನ ಇನ್ನು ಚೆನ್ನಾಗಿ ಬರಿಬೇಕು ಅನ್ನೋದು ಇವನ ಇಷ್ಟ, ತಂದೆಯ ಇಷ್ಟ. ಹಿ ಆಸ್ಕ್ಡ್, ಹ್ಯಾಡ್ ಸತೀಶ್ ಹ್ಯಾಡ್ ದ ಪವರ್ ಆಫ್ ಹಿಯರಿಂಗ್? ಸತೀಶ್ಗೆ ಪವರ್ ಇದೆಯಾ ಹಿಯರಿಂಗ್ಗೆ? ನೋ. ಹಿ ವುಡ್ ಹ್ಯಾವ್ ಹರ್ಡ್ ದ ಟ್ರೆಮರ್ ಇನ್ ಹಿಸ್ ಫಾದರ್ಸ್ ವಾಯ್ಸ್. ಆ ಫಾದರ್ಸ್ ವಾಯ್ಸ್ ಅಲ್ಲಿ ಏನು ಪಿಚ್ ಇದೆ, ಹಿ ಹರ್ಡ್ ದಟ್ ಒನ್ ಅಷ್ಟೇ. ಆ ವಾಯ್ಸ್ ಅನ್ನ, ಆ ಟ್ರೆಮರ್ ಅನ್ನ ಮಾತ್ರ ಹಿ ಅಂಡರ್ಸ್ಟುಡ್. ಆಸ್ ಇಟ್ ವಾಸ್, ಹಿ ಓನ್ಲಿ ರೆಡ್ ಹಿಸ್ ಲಿಪ್ಸ್ and he read his lips and understood what he is going to say, what it may be said ಅಂತ he understood. ಆದ್ರೆ ಅರ್ಥ ಆಯ್ತು, ಏನೋ ನನ್ನ ಅಪ್ಪ ಇವತ್ತು he is not getting angry, ಇದು ಮಾತ್ರ ಗೊತ್ತಾಯ್ತು. he is happy ಅಂತ, he is suggesting something ಅಂತ ಅನ್ಕೊಂಡ್ರು ಸತೀಶ್. he did not reply. ಆದ್ರೆ ಈ ಸತೀಶ್ ಏನೂ ಹೇಳಲಿಲ್ಲ. ಅವತಾರ್ ನರೇನ್ put his hand on ಸತೀಶ್ shoulder. ಸತೀಶ್ನ ಈ ಅವತಾರ್ ನರೇನ್ ಏನ್ ಮಾಡ್ತಾರೆ, ಪುಟ್ಸ್ ಹಿಸ್ ಹ್ಯಾಂಡ್ ಆನ್ ದ ಶೋಲ್ಡರ್ ಆಫ್ ಹಿಸ್ ಸನ್. ಹೆಗಲ ಮೇಲೆ ಕೈ ಇಡೋದು ಅಂದ್ರೇನು? ಇಟ್ ಈಸ್ ದ ಸೈನ್ ಆಫ್ ಎಕ್ಸ್ಪ್ರೆಸ್ಸಿಂಗ್ ಹ್ಯಾಪಿ ಅಲ್ವಾ? ಅಂದ್ರೆ ಪ್ರೈಸಿಂಗ್, ಶಬಾಷ್, ಚೆನ್ನಾಗೆ ಮಾಡ್ತಾ ಇದೀಯಾ, ಸಂತೋಷ ನನಗೆ ಅಂತ ಹೇಳೋದಕ್ಕೆ ದಿಸ್ ಸಿಂಬಲ್ ವಿ ಆರ್ ಯೂಸಿಂಗ್. ಹೆಗಲ ಮೇಲೆ ಕೈ ಇಟ್ರು. ಸತೀಶ್ ವಾಸ್ unable to believe that his father was not angry with him for painting. It is unbelievable for Satish. Satish ganastate, what is this going on? My father is not getting angry. He is not angry at all now. What is this? ನನ್ನ ತಂದೆ ನನ್ನ ಪೇಂಟಿಂಗ್ ನೋಡಿದ ಮೇಲೆ ಆಂಗ್ರಿ ಆಗಬೇಕಾಗಿತ್ತು, ಬಟ್ ದೇರ್ ಇಸ್ ನೋ ಆಂಗರ್ ಅಟ್ ಆಲ್. he is not angry. he is praising me. he is putting his arm, his hand, palm ಆನ್ ಮೈ ಶೋಲ್ಡರ್. ಓ ವಾಟ್ ಈಸ್ ದಿಸ್ ಅಂತ, ಏನಪ್ಪ ಇಷ್ಟೊಂದು ಖುಷಿ ಆಗ್ಬಿಡ್ತಲ್ಲ ನನಗೆ ಅಂತ. ಸತೀಶ್ ಈಸ್ ಆಲ್ಸೋ ಎಂಜಾಯಿಂಗ್ ಹ್ಯಾಪಿನೆಸ್ ಅಲ್ವಾ? ಹೌದಲ್ವಾ? ಅಪ್ಪ ಪ್ರೈಸ್ ಮಾಡಿದ್ರೆ, ಅಪ್ಪ ಖುಷಿ ಪಟ್ರೆ, ಅದಕ್ಕಿಂತ ಮೋರ್ ದೆನ್ ದಟ್ ವಾಟ್ ಈಸ್ ದೇರ್ ಫಾರ್ ದ ಸನ್ಸ್? ಅದಕ್ಕಿಂತ ಹೆಚ್ಚಿಗೆ ಉತ್ತಮವಾದ ಮಕ್ಕಳಿಗೆ ಏನಿರುತ್ತೆ? ಎಸ್, ದಟ್ ಈಸ್ ವೈ ಫಾರ್ ಗುಡ್ ವರ್ಕ್, ಫಾರ್ ಎವ್ರಿ ಗುಡ್ ವರ್ಕ್, ಫಾದರ್ ಆರ್ ಮದರ್ ಆರ್ ಎನಿ ಎಲ್ಡರ್ ಶುಡ್ ಅಪ್ರಿಸಿಯೇಟ್. ಒಳ್ಳೆ ವರ್ಕಿಗೆ ಹಿರಿಯರಾಗಿರೋರು ಅಪ್ರಿಷಿಯೇಟ್ ಮಾಡಬೇಕು. ಇಟ್ ಈಸ್ ದೇರ್ ಡ್ಯೂಟಿ. Moments later, his father left the room. When he returned a couple of hours later, his arms were full of paints, brushes of all shapes and sizes, and several rolls of drawing sheets. He carefully set them down on Satish's table. Moments later, ಸ್ವಲ್ಪ ಹೊತ್ತಾಯ್ತು. His father left the room. He observed for a while. Observed his ಪೇಂಟಿಂಗ್, ಸತೀಶ್ ಪೇಂಟಿಂಗ್ ಎಲ್ಲ ಅಬ್ಸರ್ವ್ ಮಾಡ್ತಾರೆ. ಅಂಡ್ ರೂಮ್ ನಿಂದ ಹೊರಗೆ ಹೋಗ್ತಾರೆ. ವೆನ್ ಹಿ ರಿಟರ್ನ್ಡ್ ಎ ಕಪಲ್ ಆಫ್ ಅವರ್ಸ್ ಲೇಟರ್, ಕಪಲ್ ಆಫ್ ಅವರ್ಸ್, 1 ಗಂಟೆ 2 ಗಂಟೆ ಆದ್ಮೇಲೆ ಈ ರಿಟರ್ನ್ಡ್. ಹೇಗ್ ಬರ್ತಾರೆ ಈಗ ರಿಟರ್ನ್ಡ್? ಜಸ್ಟ್ ಎಂಟಿ ಹ್ಯಾಂಡಲ್ ಅಲ್ಲ, ಈಗ ಬಂದಿದ್ ನೋಡ್ರಿ. ಹೌ ಹಿ ಈಸ್ ಚೇಂಜ್ಡ್, ಏನ್ ಚೇಂಜ್ ಆಗಿ ಹೋಗ್ಬಿಟ್ಟಿದಾನೆ ಈತ ಈಗ. ಫಾದರ್ ನರೇನ್ ಯಾವ ಲೆವೆಲ್ ಚೇಂಜ್ ಆಗಿದ್ದಾರೆ. ಹಿ ಕೇಮ್ ವಿತ್ ಫುಲ್ ಆಫ್ ಪೇಂಟ್ಸ್, ಸಾಕಷ್ಟು ಪೇಂಟ್ಗಳನ್ನ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಪೇಂಟ್ ಬಾಕ್ಸ್ಗಳನ್ನ, ಸಣ್ಣ ಸಣ್ಣ ಪೇಂಟಿಂಗ್ ಇರ್ತಾವ ಸಣ್ಣ ಬಾಕ್ಸ್ಗಳ ಪೇಂಟ್ಸ್ ಅನ್ನ ತಗೊಂಡಿದ್ದಾರೆ. ಅಂಡ್ ಬ್ರಷಸ್ ಆರ್ ದೇರ್, ಬ್ರಷಸ್ ಆಫ್ ಆಲ್ ಶೇಪ್ಸ್ ಅಂಡ್ ಸೈಜಸ್, ಎಲ್ಲಾ ಶೇಪಿನ ಬ್ರಷ್ಗಳು, ಎಲ್ಲಾ ಸೈಜಿನ ಬ್ರಷ್ಗಳನ್ನ ತಗೊಂಡು ಬಂದ್ಬಿಟ್ಟಿದ್ದಾರೆ. ಅಲಾಂಗ್ ವಿತ್ ಬ್ರಷ್ ಅಂಡ್ ಪೇಂಟ್ಸ್ ಅಂಡ್ ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಪೇಪರ್ಸ್ ಆಲ್ಸೋ. ಹೆಂಗೆ? ಸೆವೆರಲ್ ರೋಲ್ಸ್ ಆಫ್ ಡ್ರಾಯಿಂಗ್ ಪೇಪರ್ಸ್, ಡ್ರಾಯಿಂಗಿಗೆ ಅಂತ ಸಪರೇಟ್ ಪೇಪರ್ ಇರ್ತದೆ. ಅಂತ ರೋಲ್ಸ್ ಅನ್ನ ಅವತಾರ್ ನರೇನು ನಾವು ತಗೊಂಡು ಬಂದ್ಬಿಟ್ಟಿದ್ದಾರೆ ಫಾರ್ ಹಿಸ್ ಸನ್, ತನ್ನ ಮಗನಿಗಾಗಿ. ಫಸ್ಟ್ ಏನಾಗಿತ್ತು? he took away all his works, but now he is providing materials to continue his work. What change? He carefully set them down on Satish ಟೇಬಲ್. ಇವನ್ನೆಲ್ಲ ಬಂದು ಕೇರ್ಫುಲ್ ಆಗಿ ಸತೀಶನ ಟೇಬಲ್ ಮೇಲೆ ಹಾಕ್ತಾರೆ. ಅಂದ್ರೆ ಕಂಟಿನ್ಯೂ ಯುವರ್ ವರ್ಕ್ ಅಂತಲ್ವ ಅದು. ಇಟ್ ಈಸ್ ಅಪ್ರೂವ್ಡ್, ವರ್ಕ್ ಈಸ್ ಅಪ್ರೂವ್ಡ್ ಅಂತ ಅಲ್ಲಿಗೆ.
Pitaji, began Satish slowly. His father nodded his head, a smile breaking at the corners of his mouth. His eyes remained sad, though. Pitaji, began Satish slowly. ಹೇಳ್ತಾನೆ ಪಿತಾಜಿ ಅಂತ. He know, he know the speaking, but there is no sound ಅಷ್ಟೇ. ಪ್ರಾಪರ್ ಆಗಿ ಬರ್ತಾ ಇಲ್ಲ ಸೌಂಡ್ ಅಷ್ಟೇ. He is not hearing. He is speaking. ಹೇಳ್ದ ಪಿತಾಜಿ ಅಂತ. His father nodded his head. ಪಿತಾ ಅವ್ರು ಏನೇನು ಹೇಳಿದ್ರು ಫಾದರ್ ನಾಡೆಡ್ ಎಸ್ ಓಕೆ ಇಟ್ಸ್ ಓಕೆ ಯು ಆರ್ ಡೂಯಿಂಗ್ ಗುಡ್ ಜಾಬ್ ಕಂಟಿನ್ಯೂ ವಿತ್ ಯುವರ್ ಜಾಬ್ ಅಂತ. ಹಿ ನಾಟ್ಸ್ ಎಸ್ ರೈಟ್ ಅಂತ. ಎ ಸ್ಮೈಲ್ ಬ್ರೇಕಿಂಗ್ ಅಟ್ ದ ಕಾರ್ನರ್ಸ್ ಆಫ್ ಹಿಸ್ ಮೌತ್. ಎ ಸ್ಮೈಲ್ ಒಂದು ಸ್ಮೈಲ್ ಬ್ರೇಕಿಂಗ್ ಅಟ್ ದ ಕಾರ್ನರ್ಸ್ ಆಫ್ ಹಿಸ್ ಮೌತ್. ಅವನ ಮೌತಿನ ಕಾರ್ನರ್ ಅನ್ನ ಬ್ರೇಕ್ ಮಾಡ್ತಾ ಅಂದ್ರೆ ಸ್ಮೈಲ್ಡ್, ಹಿ ಸ್ಮೈಲ್ಡ್ ಅಂತ ಅಷ್ಟೇ. ಒಂದ್ ಸ್ಮೈಲ್ ಕೊಟ್ಬಿಟ್ಟ. ಒನ್ ಸ್ಮೈಲ್ ಇಸ್ ಎನಫ್ ಟು ಕಂಟಿನ್ಯೂ ಹಿಸ್ ವರ್ಕ್. ಎಷ್ಟು ಖುಷಿಯಾಗಿರ್ಬೇಡ ಈಗ. ಹಿಸ್ ಐಸ್ ರಿಮೈಂಡ್ ಸ್ಯಾಡ್ ದೋ. ಹಿಸ್ ಐಸ್ ರಿಮೈಂಡ್ ಸ್ಯಾಡ್ ದೋ. ಅವನ ಐಸ್ ಅಲ್ಲಿ ಸ್ಯಾಡ್ ಇದೆ, ಬಟ್ ಲಿಪ್ಸ್ ಅಲ್ಲಿ ಸ್ಮೈಲ್ ಇದೆ. ದಿಸ್ ಈಸ್ ದ ಅನ್ಬಿಲೀವಬಲ್ ಕಂಡೀಷನ್ ಆಫ್ ಸತೀಶ್ ಬಿಕಾಸ್ ಆಫ್ ಪ್ರೊವೈಡಿಂಗ್ ದ painting materials by his lovely father. He is now lovely father. ಅವಾಗ ಎಂತ ಫಾದರ್ ಆಗಿದ್ದ? ಆಂಗ್ರಿ ಫಾದರ್. ಇವಾಗ ಲವ್ಲಿ ಫಾದರ್ ಬಿಕಾಸ್ he has provided what all the materials his son is needed to build up his ಪ್ರಾಸ್ಪರಸ್ ಫ್ಯೂಚರ್. ಅವನ ಭವಿಷ್ಯಕ್ಕೆ ಏನ್ ಬೇಕು ಅದನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ದಟ್ ಈಸ್ ವೈ ನೌ ಹಿ ಈಸ್ ಹ್ಯಾಪಿ. ತುಂಬಾ ಖುಷಿಯಾಗಿ ಹೋಗ್ಬಿಡ್ತು ಅವನಿಗೆ. ಪಿತಾಜಿ ಅಂತ ಹೇಳ್ಕೊಂಡ. There for you, Satish, I will find out the best school of arts for you. You will learn arts and make your life in your chosen field. Satish eyes filled with tears and he did an uncharacteristic thing. He hugged his father tightly, his heart full of love for his stern father, who had at last accepted that his destiny lay in canvas and paint. ಈಗ ಹೇಳ್ತಾರೆ, ದೇರ್ ಫಾರ್ ಯು ಸತೀಶ್. ಹೇಳ್ತಾನೆ ಸತೀಶ್, ದೀಸ್ ಆಲ್ ದ ಮಟೀರಿಯಲ್ಸ್ ಐ ಹ್ಯಾವ್ ಬ್ರಾಟ್ ಫಾರ್ ಯು. ನಿನಗೆ ಇದನ್ನ ನಾನೆಲ್ಲ ತಂದಿದ್ದೀನಿ. ಯು ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್. ಐ ವಿಲ್ ಫೈಂಡ್ ಔಟ್ ದ ಬೆಸ್ಟ್ ಸ್ಕೂಲ್ ಆಫ್ ಆರ್ಟ್ಸ್ ಫಾರ್ ಯು. ನಾನು ಆರ್ಟ್ಸ್ ಸ್ಕೂಲ್ ಅನ್ನೇ ಒಳ್ಳೆ ಬೆಸ್ಟ್ ಆರ್ಟ್ ಸ್ಕೂಲ್ ಅನ್ನ ನಿನಗಾಗಿ ಹುಡುಕೊಂಬರ್ತೀನಿ. ನಾನು ನೋಡ್ತೀನಿ ಒಳ್ಳೆ ಬೆಸ್ಟ್ ಸ್ಕೂಲ್ಗೆ, ಅಲ್ಲಿಗೆ ನಿನ್ನನ್ನು ಸೇರಿಸ್ತೀನಿ. ಯು ವಿಲ್ ಲರ್ನ್ ಆರ್ಟ್ಸ್ ಅಂಡ್ ಮೇಕ್ ಯುವರ್ ಲೈಫ್ ಇನ್ ಯುವರ್ ಚೂಸನ್ ಫೀಲ್ಡ್, ಇನ್ ಯುವರ್ ಚೂಸನ್ ಏರಿಯಾ. ನೀನು ಇಟ್ ಇಸ್ ಪಾಸಿಬಲ್ ಟು ಬಿಲ್ಡ್ ಅಪ್ ಯುವರ್ ಫ್ಯೂಚರ್ ಇನ್ ಯುವರ್ ಸೆಲೆಕ್ಟೆಡ್ ಏರಿಯಾ. ದಟ್ ಇಸ್ ವೈ ಐ ಆಮ್ ಯುವರ್ ಸಪೋರ್ಟರ್. ದಟ್ ಇಸ್ ವೈ ಐ ಚೂಸ್ ಬೆಸ್ಟ್ ಆರ್ಟ್ ಸ್ಕೂಲ್ ಫಾರ್ ಯು ಅಂತ. ಒಳ್ಳೆ ಸ್ಕೂಲನ್ನ, ಒಳ್ಳೆ ಆರ್ಟ್ ಸ್ಕೂಲನ್ನ ನಿನಗೆ ಹುಡುಕೊಂಬಂದು ಕೊಡ್ತೀನಿ. ನೀನು ನಿನ್ನ ಲೈಫನ್ನ ಆ ಸ್ಕೂಲಲ್ಲಿ ಬಿಲ್ಡಪ್ ಮಾಡ್ಕೋ. ದಿಸ್ ಇಸ್ ಯುವರ್ ಇಂಟೆಂಡೆಡ್ ಲೈಫ್. ನೀನು ಇಚ್ಛೆ ಪಡುವಂತ ಲೈಫು, ನೀನೇ ಅದನ್ನ ಬಿಲ್ಡಪ್ ಮಾಡ್ಕೊಂಡ್ಬಿಡು ಅಂತ ಹೇಳ್ದ. ಖುಷಿಯಾಗಿ ಹೋಗ್ಬಿಡ್ತಾ ಆತನಿಗೆ, ಸತೀಶ್ಗಲ್ಲ. ಹಿ ಈಸ್ ರೀಡಿಂಗ್ ಹಿಸ್ ಲಿಪ್ಸ್ ಅಲ್ಲ. ಇಟ್ ಈಸ್ ಪಾಸಿಬಲ್ ಟು ಅಂಡರ್ಸ್ಟ್ಯಾಂಡ್ ಫೀಲಿಂಗ್ಸ್. ಸತೀಶ್ ಐಸ್ ಫಿಲ್ಡ್ ವಿತ್ ಟೀಯರ್ಸ್ ಅಂಡ್ he did an uncharacteristic thing. He hugged his father tightly. ಏನ್ ಮಾಡ್ಬಿಟ್ಟ? ಸತೀಶ್ ಐಸ್ ಫಿಲ್ಡ್ ವಿತ್ ಟೀಯರ್ಸ್. ಸತೀಶ್ನ ಕಣ್ ತುಂಬಾ ಟೀಯರ್ ಬಂದ್ಬಿಡ್ತು, ನೀರ್ ಬಂದ್ಬಿಡ್ತು, ಕಣ್ಣೀರ್ ಬಂತು. ದಿಸ್ ಈಸ್ ಟೀಯರ್ಸ್ ಫಾರ್ ಹ್ಯಾಪಿ, ಹ್ಯಾಪಿ ಟೀಯರ್ಸ್. ದಿಸ್ ಇಸ್ ನಾಟ್ ಟೀಯರ್ಸ್ ಫಾರ್ ಸಾರೋ, ಟೀಯರ್ಸ್ ಆಫ್ ಸಾರೋ. ದಿಸ್ ಈಸ್ these are the tear. Now it is the tear of happiness. ಸಂತೋಷಕ್ಕೆ ಕಣ್ ತುಂಬಿ ಬಂತು ಅಂತ ವಾಟ್ ವಿ ಸೇ ಇನ್ ಕನ್ನಡ. ದಟ್ ಈಸ್ ಇನ್ ದಟ್ ಮ್ಯಾನರ್ his eyes full of tears because of happy, because of his father's attitude. ಬಂದ್ ಏನ್ ಮಾಡ್ಬಿಟ್ಟ ಇವನು? he hugged his father tightly. ತಂದೆನ್ ಬಂದ್ಬಿಟ್ಟು ಟೈಟ್ ಆಗಿ ಹಗ್ ಮಾಡ್ಕೊಂಡ್ಬಿಟ್ಟ. ಮೋರ್ ದೆನ್ ದಟ್, ವಾಟ್ else is
ವಾಟ್ ಎಲ್ಸ್ ಅಲ್ಲ, ಅದಕ್ಕಿಂತ ಹೆಚ್ಚಿಗೆ ಇನ್ನೇನ್ ಮಾಡೋದಕ್ಕಾಗ್ತದೆ? ತನ್ನ ಖುಷಿಯನ್ನ, ಎಂಜಾಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ದಿಸ್ ಈಸ್ ದ ಅಲ್ಟಿಮೇಟ್ ವೇ. He hugged tightly his father, his heart full of love for his stern father, who had at last accepted that his destiny lay in canvas. Now he has a love towards his father, because his father was not an ordinary father. In previous days, in the previous part of the lesson, stern father, tough father ಅಂತ ಅಂದ್ಕೊಂಡಿದ್ದು ಯಾಕೆಂತಂದ್ರೆ he took away all the items of drawing ಅಲ್ಲ, ಅದಕ್ಕ ಆ ಆಸ್ಪೆಕ್ಟ್ ಅಲ್ಲಿ he is stern father, tough father ಆಗಿದ್ದ. Now at last accept ಮಾಡ್ಕೊಂಡ್ಬಿಟ್ಟ ಮಗನ ಡೆಸ್ಟಿನಿ, ಸತೀಶ್ ಡೆಸ್ಟಿನಿ. ವೇರ್ ಈಸ್ ದ ಡೆಸ್ಟಿನಿ ಆಫ್ ದ ಸತೀಶ್? ಇಟ್ ಲೇಸ್ ಇನ್ ಕ್ಯಾನ್ವಾಸ್ ಅಂಡ್ ಪೇಂಟ್. ಅವನ ಫ್ಯೂಚರ್ ಇಲ್ಲಿದೆ, ಸತೀಶನ ಫ್ಯೂಚರು ಕ್ಯಾನ್ವಾಸ್ ಅಲ್ಲಿ ಮತ್ತು ಪೇಂಟ್ ಅಲ್ಲಿ ಇದೆ ಅಂತ ಹಿ ಅಂಡರ್ಸ್ಟುಡ್ ಅಂಡ್ ಅಕ್ಸೆಪ್ಟೆಡ್ ದ ಇಂಟೆನ್ಷನ್ ಆಫ್ ಹಿಸ್ ಸನ್. ಸನ್ನನ್ನ ಹಿ ಅಕ್ಸೆಪ್ಟೆಡ್, ಒಪ್ಕೊಂಡ್ಬಿಟ್ಟ. ಒಪ್ಕೊಂಡ್ಮೇಲೆ ಇನ್ನೇನೈತೆ? ದಿಸ್ ಇಸ್ ಎಂಡೆಡ್. Within a short time, he learned more than just painting. He learned about life. It is the boy now popularly known as Satish Gujral. Note, within a short time he learned more than just painting. ಬರ್ತಾ ಏನಾಯ್ತು, ಈ ಪೇಂಟಿಂಗು ಅದ್ರ ಜೊತೆಗೆ ಅಲಾಂಗ್ ವಿತ್ ದಟ್ ಸಪೋರ್ಟ್ ಅಂಡ್ ಎನ್ಕರೇಜ್ಮೆಂಟ್ ಅಲ್ಲ, ಹಿ ಇಸ್ ನಾಟ್ ಓನ್ಲಿ ಸಪೋರ್ಟಿಂಗ್, ಫಾದರ್ ನಾಟ್ ಓನ್ಲಿ ಸಪೋರ್ಟಿಂಗ್ ಅಂಡ್ ಎನ್ಕರೇಜಿಂಗ್. ಆ ಒಂದು ಸಪೋರ್ಟಿಂಗು ಎನ್ಕರೇಜ್ಮೆಂಟ್ ಸಿಕ್ಕ ಮೇಲೆ ಇನ್ನೇನಾಗಬೇಕು? ದೇರ್ ಆರ್ ಸೋ ಮೆನಿ ಚಾನ್ಸಸ್ ಟು ಓಪನ್ ಹಿಮ್. ಚಾನ್ಸಸ್ ಇದೆ. ಅದಕ್ಕೆ ಪೋಷಕರು, ಪೇರೆಂಟ್ಸ್ ಯಾವಾಗಲೂ ಸಪೋರ್ಟಿವ್ ಆಗಿ ಇರಬೇಕಷ್ಟೇ. ಇಲ್ಲಿ ಇದ್ದಾರೆ ಒಳ್ಳೆ ಕೆಲಸಕ್ಕಾದ್ರೆ, ಇಫ್ ಇಟ್ ಇಸ್ ಎ ಗುಡ್ ಥಿಂಗ್ ದೇ ಹ್ಯಾವ್ ಟು ಸಪೋರ್ಟ್. ಇಲ್ಲಿ ಒಳ್ಳೇದಲ್ಲ ಈತ ಮಾಡ್ತಿರೋದು ಸತೀಶ್, ಅದಕ್ಕಾಗಿ ದೇ ಆರ್ ಸಪೋರ್ಟಿಂಗ್ ಇದ್ಮೇಲೆ ಏನಾಯ್ತು? ಈ ಬಿಕೇಮ್ ನಾಟ್ ಓನ್ಲಿ ಎ ಪೇಂಟರ್, ಅವನು ಕೇವಲ ಪೇಂಟರ್ ಆಗೇ ಉಳಿಲಿಲ್ಲ. ಹಿ ಲರ್ನ್ಡ್ ಅಬೌಟ್ ಲೈಫ್ ಆಲ್ಸೋ. ತನ್ನ ಲೈಫ್ ಅಂದ್ರೆ ಏನು, ಹೌ ಟು ಬಿಲ್ಡ್ ಅಪ್ ಹಿಸ್ ಲೈಫ್ ಅನ್ನೋದನ್ನು ಕಲ್ತ್ಕೊಂತ ಬಂದ. ಬಿಕಾಸ್ ವೆನ್ ವೈಲ್ ಹಿ ಈಸ್ ಬಿಕಮಿಂಗ್ ಎಲ್ಡರ್ ಅಂಡ್ ಎಲ್ಡರ್ ಅಲ್ಲ, ಯಾವಾಗ ದೊಡ್ಡವನಾಗ್ತಾ ಬರ್ತದಾನೆ, ಹಿ ಈಸ್ ಲರ್ನಿಂಗ್ ಹಿಸ್ ಲೈಫ್ ಅನ್ನು ಕಲ್ತ್ಕೊಂತ ಬಂದ. ಅಲಾಂಗ್ ವಿತ್ ದ ಪೇಂಟಿಂಗ್ ಹಿಸ್ ಮೇನ್ ಆಕ್ಯುಪೇಷನ್. ಅಲಾಂಗ್ ವಿತ್ ಅದನ್ನಾದ್ರೂ ಪೇಂಟಿಂಗ್ ಆದ್ರೆ ಏನಕ್ಕೆ ಮಾಡ್ತಾ ಇದ್ದಾನೆ? ಫಾರ್ ಲೈಫ್ ಅಲ್ವಾ. His life is painting is his life. It is the boy now popularly known as Satish Gujral. ಆ ಒಂದು ಚಿಕ್ಕ ಮಗು ಏನಿತ್ತು, ನಾವು ಸತೀಶ್ ಅಂತ ಹೇಳ್ತಾ ಇದ್ದ ಚಿಕ್ಕ ಮಗು, now he is popularly known as Satish Gujral. ಸತೀಶ್ ಗುಜ್ರಾಲ್ ಅನ್ನಂತ ವರ್ಲ್ಡ್ ಫೇಮಸ್ ಪೇಂಟರ್ ಆಗಿ ಹೊರಗೆ ಬರ್ತಾರೆ. ದೆನ್ ಎಫ್ ಸತೀಶ್, now ವರ್ಲ್ಡ್ ಲೆವೆಲ್ ಪಾಪ್ಯುಲರ್ ಸತೀಶ್ ಗುಜ್ರಾಲ್. ಈಗ ವರ್ಲ್ಡ್ ಲೆವೆಲ್ ಪೇಂಟರ್ ಸತೀಶ್ ಗುಜ್ರಾಲ್. ಇಲ್ಲಿಂದ ಎಲ್ಲಿಗೆ? Satish Gujral is among the foremost artists of India. He is one of the few artists who is accomplished in several art forms like painting, sculpture and architecture. Satish Gujral is also a writer. ಈಗ ಸತೀಶ್ ಗುಜ್ರಾಲ್ is one among the foremost artists of India. ಏನ್ ನಮ್ಗೆ ಫಾರ್ಮೋಸ್ಟ್ ಗ್ರೇಟೆಸ್ಟ್ ಆರ್ಟಿಸ್ಟ್ಸ್ ಅಂತ ಕರಿತೀವಿ, ಆರ್ಟಿಸ್ಟ್ಸ್ ಇಂಡಿಯಾದಲ್ಲಿ, he is also one of them. ಈತನು ಕೂಡ ಅವರ ಗ್ರೇಟೆಸ್ಟ್ ಆರ್ಟಿಸ್ಟ್ಸ್ ಅಲ್ಲಿ ಒನ್ ಅಮಾಂಗ್ ದೆಮ್. ಸತೀಶ್ ಆಲ್ಸೋ ಒನ್ ಅಮಾಂಗ್ ದೆಮ್. ಸತೀಶ್ ಗುಜ್ರಾಲು ಕೂಡ ಒಬ್ರು. ಹಿ ಈಸ್ ಒನ್ ಆಫ್ ದ ಫ್ಯೂ ಆರ್ಟಿಸ್ಟ್ಸ್ ಹೂ ಈಸ್ ಅಕಂಪ್ಲಿಷ್ಡ್ ಇನ್ ಸೆವೆರಲ್ ಆರ್ಟ್ ಫಾರ್ಮ್ಸ್. ಅಲ್ಲಿ ಬೇಕಾದಷ್ಟು ಡಿವಿಷನ್ಸ್ ಇದಾವೆ. ಅವನ್ನೆಲ್ಲ ಪೂರ್ತಿ ಮಾಡಿರೋದ್ರಲ್ಲಿ ಇವರು ಒಂದು. ಯಾವ್ಯಾವ ಡಿವಿಷನ್ಸು? ಪೇಂಟಿಂಗ್, ಸ್ಕಲ್ಪ್ಚರ್ ಅಂಡ್ ಆರ್ಕಿಟೆಕ್ಚರ್. ಇವನು ಪೇಂಟಿಂಗ್ ಅಲ್ಲೂ ಅಡ್ವಾನ್ಸ್ಡ್, ಸ್ಕಲ್ಪ್ಚರ್ ಅಲ್ಲೂ ಅಡ್ವಾನ್ಸ್ಡ್ ಅಂಡ್ ಆರ್ಕಿಟೆಕ್ಚರ್ ಅಲ್ಲಿನೂ ಅಡ್ವಾನ್ಸ್ಡ್ ಆಗಿ ಬೆಳೀತಾರೆ. ಹಿ ಇಸ್ ಒನ್ ಆಫ್ ದ
few artists who is accomplished in several art forms, in various art forms ಅಲ್ಲಿ ಎಲ್ಲ ಆರ್ಟ್ ಫಾರ್ಮ್ಸ್ ಅನ್ನ ಈ ಅಕ್ವೈರ್ಡ್ ಸ್ಕಿಲ್ ಅನ್ನ ಗಳಿಸ್ಕೊಂಡ್ಬಿಡ್ತಾರೆ. Exhibitions of his works have been held all over the world and displayed in prestigious museums like the Museum of Modern Art, New York, the Hiroshima Collections, Washington, and the National Gallery of Modern Art, New Delhi. He has published 4 books of his works in various arts. Exhibitions of his works have been held. Your painting work ಏನಿದೆ related to the painting, related to the sculpture, related to the architecture, his work ಇವೆಲ್ಲವೂ ಏನಾದ್ರು displayed in the prestigious museums. ಎಲ್ಲ ಪ್ರೆಸ್ಟೀಜಿಯಸ್ ಏನ್ ನಾವು ಸೋ ಕಾಲ್ಡ್ ಅಂದ ಫೇಮಸ್ ಮ್ಯೂಸಿಯಮ್ಸ್ ಅಂತ ಏನ್ ಕರಿತೀವಿ ವರ್ಲ್ಡ್ ವೈಡ್ ಅಲ್ಲಿ, ಅಂತ ಮ್ಯೂಸಿಯಮ್ಸ್ ಅಲ್ಲಿ ಈಸ್ ವರ್ಕ್ಸ್ ಆರ್ ಪ್ಲೇಸ್ಡ್, ಅಂತ ಮ್ಯೂಸಿಯಂ ಅಲ್ಲಿ ಈಸ್ ವರ್ಕ್ಸ್ ಆರ್ ಡಿಸ್ಪ್ಲೇಡ್. ಅಂತಂತ ಗ್ರೇಟ್ ಮ್ಯೂಸಿಯಂ ಅಲ್ಲಿ ಇವರು ಸತೀಶ್ ಗುಜರಾಲ್ ವರ್ಕ್ ಅನ್ನ ಡಿಸ್ಪ್ಲೇ ಮಾಡ್ತಾರೆ. ಎಲ್ಲೆಲ್ಲಿ ಅಂತ ಗ್ರೇಟ್ ವರ್ಕ್ಸ್ ಅಂತಂದ್ರೆ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್, ನ್ಯೂಯಾರ್ಕ್ ಅಲ್ಲಿರಂತ ಮ್ಯೂಸಿಯಂ ಆಫ್ ಮಾಡರ್ನ್ ಆರ್ಟ್ ಏನಿದೆ, in that museum, the Hiroshima collections, ವಾಷಿಂಗ್ಟನ್ ಅಲ್ಲಿರಂತ ಹಿರೋಶಿಮಾ ಕಲೆಕ್ಷನ್ಸ್ ಅಲ್ಲಿ, ಅಂಡ್ ಇನ್ ಇಂಡಿಯಾ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್, ನ್ಯೂ ಡೆಲ್ಲಿಯಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಗ್ಯಾಲರಿ ಆಫ್ ಮಾಡರ್ನ್ ಆರ್ಟ್ ಅಲ್ಲೂ ಕೂಡ ದೀಸ್ ಆರ್ ಆಲ್ ದ ಪ್ರೆಸ್ಟೀಜಿಯಸ್ ಮ್ಯೂಸಿಯಮ್ಸ್ ಇನ್ ದ ವರ್ಲ್ಡ್. ಈ ಎಲ್ಲಾ ಮ್ಯೂಸಿಯಮ್ಸ್ ಅಲ್ಲಿ ಹಿಸ್ ವರ್ಕ್, ಸತೀಶ್ ಗುಜರಾಲ್ ಸರ್ಸ್ ವರ್ಕ್ಸ್ ಆಫ್ ಪೇಂಟಿಂಗ್, ಸ್ಕಲ್ಪ್ಚರ್ ಅಂಡ್ ಆರ್ಕಿಟೆಕ್ಚರ್ ಆರ್ ಡಿಸ್ಪ್ಲೇಡ್. ಅಂದ್ರೆ ಇದಕ್ಕಿಂತ ಗ್ರೇಟ್ನೆಸ್ ಇನ್ನೇನಿರಬೇಕು ಅಲ್ವಾ? He has published 4 books of his work in various arts. ಆರ್ಟ್ಸ್ ಗೆ ಸಂಬಂಧಪಟ್ಟಂತೆ ಡಿಫರೆಂಟ್ ವೇರಿಯಸ್ ಟೈಪ್ಸ್ ಆಫ್ ಆರ್ಟ್ಸ್ ಏನಿದೆ, ಆ ಆರ್ಟ್ಸ್ ಗೆ ರಿಲೇಟೆಡ್ ಟು ದಟ್ ವೇರಿಯಸ್ ಆರ್ಟ್ಸ್ he has published 4 ವೇರಿಯಸ್ ಬುಕ್ಸ್ ಆಫ್ ವೇರಿಯಸ್ ಆರ್ಟ್ಸ್. ವೇರಿಯಸ್ ಆರ್ಟ್ಸ್ ಗೆ ರಿಲೇಟೆಡ್ ಆಗಿ 4 ಬುಕ್ಸ್ ಅನ್ನ ಪಬ್ಲಿಷ್ ಮಾಡ್ತಾರೆ ಸತೀಶ್ ಗುಜರಾಲ್. He has written 4 books on various arts. He was awarded the Order of the Crown for the best architectural design of the 20th century for his design of the Belgian Embassy in New Delhi. He has also been honored with the Padma Vibhushan. ಈಗ ಏನಾಗುತ್ತೆ, ಇಷ್ಟೆಲ್ಲ ಆದ್ಮೇಲೆ ಅವಾರ್ಡ್ ಬರೋದು ಸರ್ವೇ ಸಾಮಾನ್ಯ ಅಲ್ವಾ? ಹಿಸ್ ವರ್ಕ್ ಯಾವಾಗ ವರ್ಲ್ಡ್ ಫೇಮಸ್, ನ್ಯಾಷನಲ್ ಫೇಮಸ್ ಆಗ್ತದೆ, ಆಟೋಮೆಟಿಕಲಿ ಅವಾರ್ಡ್ಸ್ ಇವರನ್ನ ಹುಡುಕೊಂಡು ದೇ ವಿಲ್ ಸರ್ಚ್ ಗುಜರಾಲ್ ಸರ್ ಅಂಡ್ ಕಮ್ ಟು ಹಿಮ್. ಅವೇ ಬರ್ತವೆ. ಯಾರಾದ್ರೂ ಒಬ್ಬ ವ್ಯಕ್ತಿ ಒಳ್ಳೆ ಕೆಲಸ ಮಾಡಿದ್ರೆ ಅವಾರ್ಡ್ಗಳು ಆಟೋಮೆಟಿಕಲಿ ದೇ ವಾಂಟ್ ಟು ಕಮ್ ಟು ಹಿಮ್, ಕಮ್ ಟು ದ್ಯಾಟ್ ಪರ್ಸನ್. ಹಾಗೆ ಐಕೆ ಗುಜರಾಲ್ ಅವ್ರಿಗೂ ಪ್ರಶಸ್ತಿಗಳು ಬಂದು, ಅವಾರ್ಡ್ಸ್ ಬಂದು. ಏನವು? He was awarded the Order of the Crown for the best architectural design of 20th century for his design of the Belgian Embassy. ಈ ಬೆಲ್ಜಿಯನ್ ಎಂಬಾಸಿ ಇನ್ ನ್ಯೂ ಡೆಲ್ಲಿ ಏನಿದೆ, ಈ ಬೆಲ್ಜಿಯನ್ ಎಂಬಾಸಿ ನ್ಯೂ ಡೆಲ್ಲಿಗೆ ಇರೋದಕ್ಕೆ ಅವಾರ್ಡೆಡ್ ಆರ್ಡರ್ ಆಫ್ ದ ಕ್ರೌನ್ ಫಾರ್ ದ ಬೆಸ್ಟ್ ಆರ್ಕಿಟೆಕ್ಚರಲ್ ಡಿಸೈನ್, ಇದು 20th ಸೆಂಚುರಿಗೆ ಅಂತ ಅಂದ್ಕೊಂಡ್ಬಿಟ್ಟು ಇದಕ್ಕೊಂದು ಗ್ರೇಟ್ ಅವಾರ್ಡ್ ಅನ್ನ ಸಿಗುತ್ತೆ ನ್ಯೂ ಡೆಲ್ಲಿ. ಹಿ ಹ್ಯಾಸ್ ಆಲ್ಸೋ ಬೀನ್ ಆನರ್ಡ್ ವಿತ್ ದ ಪದ್ಮ ವಿಭೂಷಣ ಅಂಡ್ ಒನ್ ಮೋರ್ ಪದ್ಮ ಸೀರೀಸ್ ಇದಾವೆ, ಪದ್ಮಭೂಷಣ, ಪದ್ಮ ವಿಭೂಷಣ, ಪದ್ಮಶ್ರೀ ಅಂತ. ಅಂಡ್ ನೌ ಹಿ ಈಸ್ ಅವಾರ್ಡೆಡ್ ವಿತ್ ಪದ್ಮ ವಿಭೂಷಣ. His life of achievement is ample proof that physical disability is no barrier to success. His life says, life ಅಚೀವ್ಮೆಂಟ್ ಏನಿದೆ, ಈ ಅಚೀವ್ಮೆಂಟ್ ಇಸ್ ಆಂಪಲ್ ಪ್ರೂಫ್. ಇದೇ ಒಂದು ಬಿಗ್ ಎವಿಡೆನ್ಸ್, ಆಂಪಲ್ ಪ್ರೂಫ್. ಇದಕ್ಕಿಂತ ಪ್ರೂಫ್ ಏನೇನ ಬೇಕಿಲ್ಲ, ಸಂಪೂರ್ಣ ಪ್ರೂಫ್ ಇದೆ. ಏನಂತ? ದಟ್ ಫಿಸಿಕಲ್ ಡಿಸೆಬಿಲಿಟಿ ಈಸ್ ನೋ ಬ್ಯಾರಿಯರ್ ಟು ಸಕ್ಸಸ್. ಫಿಸಿಕಲ್ ಡಿಸೆಬಿಲಿಟಿನ ಇಟ್ಕೊಂಡು ನೋ 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 ಐ ಆಮ್ ಹ್ಯಾಂಡಿಕ್ಯಾಪ್ಡ್, ಐ ಕ್ಯಾನ್ ಡೂ ನಥಿಂಗ್ ಅನ್ನೋದು ನೋ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್, ಇಟ್ ಇಸ್ ಜಸ್ಟ್ ಫಾರ್ ದ ಬಾಡಿ, ಬಟ್
It will not control the achievements if he wants to do. ಯಾರೇ ಒಬ್ಬ ವ್ಯಕ್ತಿ ನಾನು ಏನಾದರೂ ಸಾಧಿಸಬೇಕು, ಅಚೀವ್ಮೆಂಟ್ ಬೇಕು ಅಂತ ಅಂದ್ಕೊಂಡ್ರೆ, ಈ ಫಿಸಿಕಲ್ ಡಿಸೆಬಿಲಿಟಿ ಇಟ್ ಈಸ್ ನಾಟ್ ಎ ಮ್ಯಾಟರ್ ಅಟ್ ಆಲ್. ಇದು ವಿಷಯನೇ ಅಲ್ಲ. he can achieve whatever he wants. Here is a ample proof of ಸತೀಶ್ ಗುಜ್ರಾಲ್ ಸರ್ ಅಲ್ವಾ. ಸತೀಶ್ ಗುಜ್ರಾಲ್ ಸರ್ ಒಂದು ಬಿಗ್ ಎಕ್ಸಾಂಪಲ್ ಅದಕ್ಕೆ. This is all about the lesson. Let us check your understanding. What did Satish see at the far corner of the garden? Why did it attract him? Satish saw a bird with a longish tail and black crest at the far corner of the garden. It attracted him because it was unlike any other bird he had ever seen before. The most interesting thing was its restless energy, which was reflected in its darting eyes and its body ready for flight any moment. Both the parents were his well-wishers, but each cared for him in a different way. How? Para 24 and 25. The mother wanted to support his painting or any work that he wants to do for his satisfaction, but the father wants him not to become artist. He is thinking of his future life. According to the father's, entertainment is not a life. Which action of Satish changed his father's attitude? Para 29. Once, while Satish was mixing the paints, his father watched him intently. Satish reddened his father but continued with his action. Then the father realized where his son's life and future lay. What was Satish unable to believe? Para 30. Even after observing his son's painting, the father did not get angry. Instead, he thinks in a corrective manner. Avatar Naren puts his hand on Satish's shoulder. Satish was unable to believe that his father was not angry with him for painting. How did Satish express his gratitude to his father? Para 33. Satish's eyes filled with tears and hugged his father tightly. Name any 3 fields in which Satish Gujral has made his name. Para 35. Satish Gujral was not only a painter, also made a name as writer, sculptor and architect. How can you say that Satish became popular all over the world? Para 36. Exhibitions of Satish works have been held all over the world and have been displayed in prestigious museums like the Museums of Modern Art in New York, the Hiroshima Collection in Washington, and the National Gallery of Modern Art, New Delhi. If you are asked to give another title to this story, what title would you suggest? Justify your choice. Gift of the deafness. No doubt, the deafness is a curse for ordinary people, but the skilled and extraordinary persons can make the curse into boon. The something here Satish Gujral sir did. When the physical world is chosen to him, he started hearing and internal world of his soul. So the deafness also gift for genius persons. Thanks for watching. Please subscribe, share and like this video. Make use of it. Thank you all once again. Thanks all of you. All the best.